ಎಲ್ಲರಿಗೂ ಶರಣು. ಕಾಯಕದಿಂದವೇ ಜೀವನ್ಮುಕ್ತಿ 7ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಚನ್ನಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ದೇಹ ನಿರ್ದೇಹ ವೆಂದೆನು ತಿಪ್ಪರಯ್ಯ, ದೇಹ ನಿರ್ದೇಹದ ಮರ್ಮವನರಿಯರು, ದೇಹ ನಿರ್ದೇಹ ಎಂದೆನು ತಿಪ್ಪರಯ್ಯ, ದೇಹ ನಿರ್ದೇಹದ ಮರ್ಮವನರಿಯರು, ದೇಹ ನಿರ್ದೇಹ ವೆಂದೆನು ತಿಪ್ಪರಯ್ಯ. ಅಹಂ ಎಂಬುದೇ ದೇಹ ನೋಡ, ಅಹಂ ಎಂಬುದೇ ದೇಹ ನೋಡ, ದಾಸೋಹಂ ಎಂಬುದೇ ನಿರ್ದೇಹ ನೋಡ, ದಾಸೋಹಂ ಎಂಬುದೇ ನಿರ್ದೇಹ ನೋಡ, ದೇಹ ನಿರ್ದೇಹ ವೆಂದೆನು ತಿಪ್ಪರಯ್ಯ, ದೇಹ ನಿರ್ದೇಹದ ಮರ್ಮವನರಿಯರು, ದೇಹ ನಿರ್ದೇಹ ವೆಂದೆನು ತಿಪ್ಪರಯ್ಯ. ಅಹಂ ಭಾವವಳಿದುಳಿದು ದಾಸೋಹಿಯಾದ, ಅಹಂ ಭಾವವಳಿದುಳಿದು ದಾಸೋಹಿಯಾದ, ಕೂಡಲ ಚೆನ್ನ ಸಂಗ ನಿಮ್ಮ ಶರಣ, ಕೂಡಲ ಚೆನ್ನ ಸಂಗ ನಿಮ್ಮ ಶರಣ, ದೇಹ ನಿರ್ದೇಹ ವೆಂದೆನು ತಿಪ್ಪರಯ್ಯ, ದೇಹ ನಿರ್ದೇಹದ ಮರ್ಮವನರಿಯರು, ದೇಹ ನಿರ್ದೇಹ ಎಂದೆನು ತಿಪ್ಪರಯ್ಯ, ದೇಹ ನಿರ್ದೇಹ ಎಂದೆನು ತಿಪ್ಪರಯ್ಯ. ಧನ್ಯವಾದಗಳು. ಈಗ ವೆರಿ ಗುಡ್, ಚೆನ್ನಾಗಿದೆ. ಸೊ ಇವಾಗ ಪ್ರವೀಣ್ ಶಿವಶಂಕರ್ ಅವರು ಇವತ್ತಿನ ಈ ಸಂಚಿಕೆಯನ್ನು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಎಲ್ಲರಿಗೂ ಶರಣಾರ್ಥಿ. ಕಾಯಕದಿಂದವೇ ಜೀವನ್ಮುಕ್ತಿ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಆದರದ ಸ್ವಾಗತ. ಕಳೆದ ಬಾರಿ ನಾವು ಹಿಂದೆ ಚಿಂತನೆ ನಡೆಸಿದಂತಹ ವಿಷಯಗಳೆಲ್ಲವನ್ನ ಸ್ವಲ್ಪ ಮತ್ತೆ ಪುನರಾವರ್ತಿಸಿಕೊಂಡು ಕಾಯಕದ ಬಗ್ಗೆ ಮಾತಾಡ್ತಾ ಇದ್ವಿ. 2 ಸ್ತರಗಳಲ್ಲಿ ನಾನು ಕಾಯಕವನ್ನ ಕುರಿತು ಚಿಂತನೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಒಂದು, ಹಿಂದೆ ನಾವು ನೋಡಿದ ಹಾಗೆ ಅಂತರಂಗ ಬಹಿರಂಗ 2 ಆಯಾಮಗಳು. ಜೀವನ್ಮುಕ್ತ ಸ್ಥಿತಿ ಎಂಥದ್ದು, ಜೀವನ ಮುಕ್ತನ ಲಕ್ಷಣ ಎಂಥದ್ದು ಅನ್ನೋದನ್ನ ಕುರಿತು ಚಿಂತನೆಯನ್ನ ಮಾಡುವಾಗ 2 ಆಯಾಮಗಳಲ್ಲಿ ಅದನ್ನ ನೋಡಿದ್ವಿ. ಅಂತರಂಗ ಬಹಿರಂಗ 2ಕ್ಕೂ ಸಾಧನಭೂತವಾಗಿ ನಾವು ಹೊರಗಡೆ ಏನನ್ನ ಮಾಡ್ತೇವೆ ಅದರಿಂದ ಅಂತರಂಗದಲ್ಲಿ ಏನಾಗ್ತಾ ಇದೆ, ಮತ್ತೆ ನಮ್ಮ ಒಳಗಿನ ಸ್ಥಿತಿ ಏನಿದೆ ಅದರ ಅಭಿವ್ಯಕ್ತಿಯಾಗಿ ನಾವು ಹೊರಗಡೆ ಹೇಗೆ ನಡ್ಕೊಳ್ತಿದ್ದೇವೆ. ದೇ ಆರ್ ಸೋ ಇಂಟರ್ಲಿಂಕ್ಡ್ ಟು ಒನ್ ಅನದರ್ ಅಂತ ಅನ್ನೋದು. ಹಾಗಾಗಿ ಇವತ್ತು ಕಾಯಕ ಅಂತನ್ನುವುದರಲ್ಲಿ ತೊಡಗಿಕೊಂಡಾಗ ಅದರಲ್ಲಿ ನಾವು ಸಾಧನೆಯನ್ನ ಮಾಡಲಿಕ್ಕೆ ಇಳಿದಾಗ ಅದರಿಂದ ಒಳಗಡೆ ಯಾವ ಪರಿಣಾಮಗಳು ಉಂಟಾಗತ್ತೆ ಅನ್ನುವುದನ್ನ ಕುರಿತು ನೋಡಿ, ಮುಂದಿನ ಸಂಚಿಕೆಯಲ್ಲಿ ನಮ್ಮ ಅಂತರನುಭವ, ಅಂತರಂಗ, ಆ ಚಿತ್ತ ಪರಿಪಕ್ವವಾಗಿ ಪರಿಶುದ್ಧವಾಗಿ ಆಗ್ತಾ
ಹೊರಗಡೆ ಯಾವ ರೀತಿ ಕಾಯಕದ ಮುಖಾಂತರ ತನ್ನನ್ನ ತಾನು ಅಭಿವ್ಯಕ್ತಿಗೊಳಿಸ್ಕೊಳ್ತಾ ಹೋಗುತ್ತೆ ಅನ್ನೋದನ್ನ, ಸೊ ಫ್ರಮ್ ದೋಸ್ ಬೋತ್ ಆಸ್ಪೆಕ್ಟ್ಸ್, what happens when we indulge, when we kind of involve, when we involve ourselves rather than indulge, when we involve ourselves, how does that transform us internally? And then how does that internal transformation again kind of express itself outside of us? So it's kind of like a cyclical process. ನಾನು ಕಾಯಕ ಜೀವಿ ಆಗ್ಬಿಟ್ಟೆ ಅಂತ ಅಂದ್ಬಿಟ್ಟು ತಟಾಕ್ ಅಂತ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಹೋದ ತಕ್ಷಣ ದನ್ನಂತ ಸರ್ಟಿಫಿಕೇಟ್ ಬರುವಂತದ್ದಲ್ಲ. ನಾವೊಂದು ಸ್ವಲ್ಪ ಯೋಚನೆ ಮಾಡಿದ್ರೂ ಕೂಡ ನಮಗೆ ಅರ್ಥವಾಗ್ತಾ ಹೋಗುತ್ತೆ. ನಾವು ಕೆಲವಾರು ಸಂದರ್ಭಗಳಲ್ಲಿ ಕೆಲವಾರು ಹೊತ್ತಿನ ತನಕ ಆದ್ರೂ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ, ಈವನ್ ಇಫ್ ಇಟ್ ಇಸ್ ಫಾರ್ ಅ ವೆರಿ ಸ್ಮಾಲ್ period of time, we go into that zone, we go into that phase. ಎಲ್ಲೋ ಒಂದೊಂದು ಹಂತದಲ್ಲಿ ಒಂದೊಂದು ವಿಷಯಗಳಲ್ಲಿ ಆ ಕಾಯಕದ ವರ್ತನೆ ಏನಿದೆ, ಕಾಯಕಕ್ಕೆ ಸಂಬಂಧಪಟ್ಟಂತಹ ನಡವಳಿಕೆಗಳು ಏನಿದೆ, ಅದೆಲ್ಲವನ್ನ ನಾವು ಮಾಡ್ತೇವೆ. ಆದ್ರೆ ಏನಂತಂದ್ರೆ ಕೇವಲ ಆಯಾ ಒಂದು ಹಂತದಲ್ಲಿ ಮಾತ್ರ, ಅಂಡರ್ ವೆರಿ ಐಡಿಯಲ್ ಕಂಡೀಷನ್ಸ್, ಯುನೋ ಲ್ಯಾಬ್ ಕಂಡೀಷನ್ಸ್ ಅಲ್ಲಿ ಎವ್ರಿ ಒನ್ ಕ್ಯಾನ್ ಡೂ ದಟ್. ಬಟ್ ಇನ್ ರಿಯಲ್ ವರ್ಲ್ಡ್, ಹೌ ಆರ್ ವಿ ಗೋಯಿಂಗ್ ಟು ಬಿ ಇನ್ ದಟ್ ಫಾರ್ ಅ ಲಾಂಗರ್ ಅಂಡ್ ಲಾಂಗರ್ ಅಂಡ್ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಅಂತಂದ್ರೆ ಏನು? ಪ್ರತಿಯೊಂದು ಮೊಮೆಂಟ್ ಟು ಮೊಮೆಂಟ್, ಪ್ರತಿ ಕ್ಷಣಕ್ಕೂ ಕೂಡ ಆ ಒಂದು ಸ್ಥಿತಿಯಲ್ಲಿ ಇರತಕ್ಕಂಥದ್ದಿದೆಯಲ್ಲ, ದಟ್ ಇಸ್ ದ ಚಾಲೆಂಜ್. ಅಂಡ್ ವಿ ಆರ್ ಆಲ್ವೇಸ್ ಗೋಯಿಂಗ್ ಟು ಬಿ ಆನ್ ದ ಜರ್ನಿ. ಎಲ್ಲೋ ಒಂದು ಕಡೆ ಹಾದಿ ತಪ್ಪುತ್ತೆ, ಪರವಾಗಿಲ್ಲ. ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಟು ಅಗೇನ್ ರೀಕ್ಯಾಲಿಬ್ರೇಟ್ ಅಂಡ್ ರೀಸೆಂಟರ್. ಗೂಗಲ್ ಮ್ಯಾಪ್ಸ್ ಅಲ್ಲಿ ಮಾಡೋ ಹಾಗೆ ಎಲ್ಲೋ ಮುಂದೆ ಹುಡುಕೊಂಡು ಎಲ್ಲೋ ಹೋಗ್ಬಿಟ್ಟಿರ್ತೀವಿ. ಬಟ್ ಇವೆಂಚುಯಲಿ ವಿ ಹ್ಯಾವ್ ಟು ಕೀಪ್ ರೀಸೆಂಟರಿಂಗ್. ನಾನ್ ಈಗ ಎಲ್ಲಿದ್ದೇನೆ ಅದನ್ನ ನೋಡ್ತಾ ಇರಬೇಕು. ಎಂಡ್ ಗೋಲ್ ಇಸ್ ವಾಟ್? ಶಾಂತಿ, ನೆಮ್ಮದಿ, ಆ ಜೀವನ್ಮುಕ್ತ ಸ್ಥಿತಿ, ಆನಂದ. ಸವಿಷಯಿಕವಾದಂತಹ ಆನಂದ ಅಲ್ಲ, ನಿರ್ವಿಷಯಿಕವಾದಂತಹ ಆನಂದ. ಯಾವುದೋ ಒಂದು ವಸ್ತು, ಒಂದು ವ್ಯಕ್ತಿ ಕೇಂದ್ರಿತವಾಗಿ, ಒಂದು ಆಯಾಮದ ಕೇಂದ್ರಿತವಾಗಿ ನನ್ನ ಆನಂದ, ನನ್ನ ಖುಷಿ ಇತ್ತು ಅಂತಂದ್ರೆ ಸವಿಷಯಕವಾದಂತಹದ್ದು. ನನಗಿಷ್ಟಿತ್ತು, ನನಗಿಷ್ಟಿದೆ, ನನಗಿದೆಲ್ಲ ಸಿಕ್ತಿದೆ, ನನ್ನ ಸುತ್ತಮುತ್ತ ಈ ಎಲ್ಲ ಜನರಿದ್ದಾರೆ, ಆ ಜನರು ನನ್ನನ್ನ ಅವಲಂಬಿಸಿಕೊಂಡು ನನ್ನನ್ನ ಪ್ರೀತಿಸ್ತಾ ಇದ್ದಾರೆ. ಈ ಎಲ್ಲ ವಾತಾವರಣದಲ್ಲಿ ನಾನು ಆನಂದವನ್ನ ಅನುಭವಿಸ್ತೇನೆ. ಆದ್ರೆ ಅದು ಸವಿಷಯಿಕವಾದಂತಹ ಆನಂದ. ಆ ಆನಂದ ಪರಿಪೂರ್ಣವಲ್ಲ. ಇಟ್ ಇಸ್ ನಾಟ್ ಕಂಪ್ಲೀಟ್. ವೈ? ಬಿಕಾಸ್ ದೇರ್ ಇಸ್ ಎ ಡಿಪೆಂಡೆನ್ಸಿ. ದ ಮೊಮೆಂಟ್ ದಟ್ dependency is taken away from me, because my happiness is dependent on somebody, what somebody thinks, the presence of that person, or something that I own. By that ownership, what am I getting out of it? The absence of certain things. So all of that, there is a reason, there is something at a causal level. ಆ ರೀತಿ ಸವಿಷಯಿಕವಾಗಿ ಸಿಗ್ತಕ್ಕಂತಹ ಆನಂದ ಏನಿದೆ, ಅದು ಶಾಶ್ವತವಾಗಿ ಇಲ್ಲದೆ ಇರುವಂತಹದ್ದು. ಯಾರು ನನ್ನ ಸಂಸಾರ ಅಂತನ್ನುವ ಒಂದು ದೃಷ್ಟಿಯಿಂದ ನಾನು ಯಾರನ್ನ ಹಚ್ಕೊಂಡಿರ್ತೇನೆ, ಅಥವಾ ನನ್ನನ್ನ ಯಾರು ಹಚ್ಕೊಂಡಿರ್ತಾರೆ, ಶಾಶ್ವತವಾಗಿ ನಿಲ್ಲುವಂಥದ್ದ?
ಜೀವನವೇ ಶಾಶ್ವತ ಅಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ದೇರ್ ವಿಲ್ ಬಿ ಲಾಸ್, ವೆದರ್ ಇಟ್ ಈಸ್ ಆಫ್ ಮೈ ಪೊಸಿಷನ್ ಆರ್ ವೆದರ್ ಇಟ್ ಈಸ್ ಆಫ್ ಪೀಪಲ್. ಆಗ ಆ ಆನಂದದ ಸ್ಥಿತಿ ಎಂಥದ್ದು, ಆ ನೆಮ್ಮದಿ, ಆ ಒಂದು ಶಾಂತಿಯ ಸ್ಥಿತಿ ಏನಾಗುವಂಥದ್ದು. ಹಾಗಾಗಿ ನಿರ್ವಿಷಯಿಕವಾದಂತಹ ಆನಂದ, ಯಾವುದೇ ಒಂದು ವಿಷಯಾಸಕ್ತಿಗಳಿಲ್ಲದೆ, ಯಾವುದೇ ಒಂದು ವೈಷಯಿಕ ಆಲಂಬನೆಗಳಿಲ್ಲದೆ, ಅವಲಂಬನೆಗಳಿಲ್ಲದೆ ಆನಂದವನ್ನ ಹೇಗೆ ಕಾಣಬಹುದು? ಸಾಧ್ಯವಾ? ಅಂಥದೊಂದು ಉಂಟಾ? ಅನುಭವ ಪ್ರಾಮಾಣ್ಯ ಅನ್ನೋದಿತ್ತು ಅಂತಂದ್ರೆ ಎಲ್ಲೋ ಒಂದೊಂದು ಕಡೆ ನಮಗ್ ಬರುತ್ತೆ, ಅದು ಅನುಭವಕ್ಕೆ ಬರುತ್ತೆ. ಎಷ್ಟೋ ಸತಿ ಏನಿಷ್ಟು ಖುಷಿಯಾಗಿದೆಯಾ ಅಂತ ಕೇಳ್ತಾರೆ, ಕಾರಣನೇ ಇರೋದಿಲ್ಲ. ಐ ಆಮ್ ಜಸ್ಟ್ ವೆರಿ ಹ್ಯಾಪಿ. ಯಾರಾದ್ರೂ ಏನಾದ್ರು ಅಂದ್ರ, ಏನಾದ್ರೂ ತಿಂದ್ಯಾ, ಏನಾದ್ರೂ ನೋಡಿದ್ಯಾ, ಅದೇನಿಷ್ಟು ಖುಷಿಯಾಗಿದ್ಯಾ, ಏನ್ ನೆಮ್ಮದಿಯಾಗಿದ್ಯಾ, ಇದ್ದೇನೆ ಅಷ್ಟೇ. ಯಾತಕ್ಕೋಸ್ಕರ ಇದ್ದೇನೆ, ಯಾಕಿಷ್ಟು ಸಂತೋಷ ಇದೆ, ಯಾಕಿಷ್ಟು ನೆಮ್ಮದಿ ಇದೆ, ಯಾವುದೇ ಒಂದು ಕಾರಣದಿಂದಲ್ಲ. ಅಂತರಂಗದಲ್ಲಿ ನನ್ನನ್ನ ನಾನು ತಿಳ್ಕೊಳ್ತಾ ಹೋಗ್ತಾ ಇದ್ದ ಹಾಗೇನೆ, that clarity about your own self gives you such a beautiful lightness of being. We experience that. ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಒಂದು ಅನುಭವ ಜಾಗೃತಾವಸ್ಥೆಯಲ್ಲಿಯೂ ಆಯ್ತು ಅಂತಂದ್ರೆ, ನಿದ್ದೆಯಲ್ಲಿ ಸುಷುಪ್ತಿಯಲ್ಲಿರುವಾಗ ಆ ನೆಮ್ಮದಿ, ಎಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡದೆ ಅನ್ನೋದಿದೆಯಲ್ಲ, ಸೊ ನಮಗೆ ಅದರ ಅನುಭವ ಉಂಟು. ಆ ಅನುಭವದ ಪರಿಮಿತಿ ಏನಿದೆ ಅದನ್ನ ಜಾಸ್ತಿ ಮಾಡ್ಕೋತಾ ಹೋಗುವಂತ ಆ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ಕಾಯಕದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ತಾ ಒಳಗಡೆ ಏನು ಬದಲಾವಣೆಗಳಾಗತ್ತೆ, ಆಗುವುದುಂಟಾ ಅನ್ನೋದನ್ನ ಈ ಸತಿ ನೋಡೋದಾಯ್ತು ಅಂತಂದ್ರೆ, ಅಲ್ಲಿಯೂ ಕೂಡ ಬಹಳ ರೀತಿಗಳಲ್ಲಿ ನಾವಿದನ್ನ ಯೋಚನೆ ಮಾಡಬಹುದು. ನಾನು 3 ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನೆ. ದೇ ಆರ್ ಮೀನಿಂಗ್, purpose and attitude. There are so many levels at which we can look into this, we can analyze this, but I feel that the most powerful of those, based on what I have thought about, what I have introspected astene, those are these 3 aspects of meaning, purpose and attitude. ಯಾತಕ್ಕೋಸ್ಕರವಾಗಿ ನಾವು ಏನನ್ನೇ ಮಾಡಿದ್ರೂ ಕೂಡ ಯಾತಕ್ಕೋಸ್ಕರವಾಗಿ ಮಾಡ್ತಿದ್ದೇವೆ ಅನ್ನುವ ಒಂದು ಪ್ರಶ್ನೆಯಿಂದ ಶುರು ಮಾಡುತ್ತೀವಿ. ಕಾಯಕ ಅಥವಾ ಒಂದು ವೃತ್ತಿ ಅಥವಾ ಒಂದು ಕೆಲಸ ಅಥವಾ ಏನೋ ಒಂದು ಕ್ರಿಯೆ, ಯಾವುದನ್ನೇ ತಗೊಳ್ಳಿ, ಯಾಕೆ ಮಾಡ್ತಾ ಇದ್ದೇನೆ? ವೈ is the fundamental question. And that answer is also varied. At a very basal level, ತುಂಬಾ ಲೈಕ್ ಬೇಸಿಕ್ ಲೆವೆಲ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಜೀವನೋಪಾಯಕ್ಕೆ ನಾ ಬದುಕಿದ್ದೇನೆ, ಏನಾದ್ರೂ ಮಾಡಬೇಕು. ಸುಮ್ಮನೆ ಕೂತಿದ್ದೀನಿ ಅಂತ ಅನ್ನೋದಕ್ಕೂ ಕೂಡ ಏನಾದ್ರೂ ಆ ಕೂರುವಿಕೆ ಅನ್ನೋದಿದೆಯಲ್ಲ, ಆ ಒಂದು ಕೆಲಸ ಆಗ್ತಿದೆಯಲ್ಲ, ಸುಮ್ಮನೆ ಕೂತಿದ್ದೇನೆ ಅನ್ನುವುದು ಕೂಡ ಆ ಒಂದು ಕ್ರಿಯೆ ನಡೀತಾ ಇದೆ ಅಲ್ಲಿ. ಸೊ ಇಟ್ ಇಸ್ ನಾಟ್ ಪಾಸಿಬಲ್ ಅಟ್ ಆಲ್. ಸೊ ವೈ ಆಮ್ ಐ ಡೂಯಿಂಗ್ ವಾಟ್ ಐ ಆಮ್ ಡೂಯಿಂಗ್?
How many times do we question ourselves about that? ಎಷ್ಟೋ ಬಾರಿ ಸುಮ್ಮನೆ ಏನೋ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ವೃತ್ತಿ ಅಂತ ತಗೊಂಡ್ರು ಕೂಡ ಮನೆಯಲ್ಲಿ ಎಲ್ಲಾರು ಎಂಜಿನಿಯರ್ ಆಗು 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 ಅಂತಂದ್ರು ಆಗುತ್ತೆ. ನಾವು ಮನುಷ್ಯರಾಗಿದ್ದೇವೆ ಅಂತಂದ್ರೆ, so there are two aspects and I had spoken about this earlier also. ಮೆದುಳಿನಲ್ಲಿ ಎರಡು ಸ್ತರಗಳಿರುತ್ತೆ ಅಂತಂದ್ರೆ, there are higher centers, there are lower centers. Your prefrontal cortex is what makes you human. All the aspects that gives us that quote unquote uniqueness of being a human being is because of your prefrontal cortex. And then you have the lower center of the brain, your amygdala and the reptilian part of the brain, which is the same as it is with any animal around you. ಅಂತಂದ್ರೆ ಏನು? ಭಯ, ಆಹಾರ, ನಿದ್ರೆ, ಮೈಥುನ ಸರ್ವೇ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು. ಕೇವಲ ಇವುಗಳ ಪೂರ್ತಿಗೋಸ್ಕರವಾಗಿ ನಾನು ಯಾವುದರನ್ನಾದ್ರೂ ನಾನು ತೊಡಗಿಸ್ಕೊಳ್ತಿದ್ದೇನೆ ಅಂತಂದ್ರೆ ನಾನು ಕೇವಲ ಆ ಸ್ತರದಲ್ಲಿ ಇದ್ದೇನೆ, ಆ ಸ್ತರದಲ್ಲಿ ವ್ಯವಹರಿಸ್ತಿದ್ದೇನೆ ಅನ್ನೋದಷ್ಟೇನೆ. I am acting at a very primal instinct if everything that I am doing is towards the fulfillment, either avoidance of behavior, fulfillment of my requirements of food, of copulation, and rest, sleep. It's nothing wrong. ನನಗೆ ಅಲ್ಲಿ ಶಾಂತಿ, ನೆಮ್ಮದಿ, ಸಂತೃಪ್ತಿ ಸಿಗ್ತಾ ಇದೆಯಾ? ಅಷ್ಟರಲ್ಲಿ ನನಗೆ ಸಿಗ್ತಾ ಇದೆಯಾ? ನಾನ್ ನೆಮ್ಮದಿಯಿಂದ ಇದ್ದೇನೆ, ಕ್ವೆಶ್ಚನ್ನೇ ಬರೋದಿಲ್ಲ ಅಲ್ಲಿ. ಹಾಗಿದ್ರೆ ಪ್ರಶ್ನೆ ಎಲ್ಲಿ ಬರುತ್ತೆ? ಆ ನೆಮ್ಮದಿ ಶಾಶ್ವತವಲ್ಲವಲ್ಲ ಅನ್ನುವ ಎಲ್ಲೋ ಒಂದು ಕಡೆ ಎಡುತ್ತೇವಲ್ಲ. ಇದೇ ಎಲ್ಲ, ಇದೇ ಸರ್ವಸ್ವ ಅಂತ ಅನ್ಕೊಂಡಿರುವಂತಹ ಮಟ್ಟಿನಲ್ಲಿ ಕಾಲ ಕೆಳಗಡೆಯಿಂದ ರಗ್ಗನ್ನ ಎಳೆದ ಹಾಗೆ ಚಕ್ಕಂತ ಎಲ್ಲೋ ಒಂದು ಕಡೆ ಅದು ಹೊರಟು ಹೋದಾಗ ಆ ದುಃಖ ಏನು ಉಂಟಾಗತ್ತೆ, ಅದರ ಪರಿಣಾಮವಾಗಿ ನಮಗೆ ಗೊತ್ತಾಗುವಂಥದ್ದೇನು? ಓ, ಇದು ಶಾಶ್ವತವಲ್ಲ, ಇನ್ನೇನಾದ್ರೂ ಇರ್ಬೇಕು. ದೇರ್ ಇಸ್ ಸಮಥಿಂಗ್ ಮೋರ್, ದೇರ್ ಇಸ್ ಸಮಥಿಂಗ್ ಮೋರ್ that can give me that strength, that peace and equanimity and unalloyed happiness. So why do we do what we do? If operating at a basal level for the fulfillment of those basic instincts and requirements is not enough, what more exists? So that horizon, it expands a little bit more. ನನ್ನ ಸುತ್ತಮುತ್ತಲಿನ ಜನ ಯಾರಿದ್ದಾರೆ, ನನ್ನ ಸಂಬಂಧಿಕರು, ನನ್ನವರು ಅಂತ ಯಾರು ಅನ್ಕೊಂಡಿದ್ದೇನೆ ನಾನು, ಅವರು ಸಂತೋಷವಾಗಿರುವಂಥದ್ದು, ಆ ಒಂದು ಆಯಾಮ ಬರುತ್ತೆ. At a very basal instinct, we look at only fulfilling my basic requirements, right? And then a level higher up, we look at and we see, okay, but it's not just me. There is something else. There are more aspects that surround me. What are those more aspects? People, ಹೆಂಡತಿ, ಮಕ್ಕಳು, ಸಂಬಂಧಿಕರು, ಗೆಳೆಯರು, ಸ್ನೇಹಿತರು, ಮತ್ತೊಂದು ಇನ್ನೊಂದು, ಇದೆಲ್ಲವನ್ನ ಅವರಿಗೋಸ್ಕರವಾಗಿ, ನನಗಾಗಿ ಅಲ್ಲ, ಅವರಿಗೋಸ್ಕರವಾಗಿ ಅನ್ನೋ ಆಯಾಮದಿಂದ ನೋಡೋಣ. ಅದರಿಂದ ಶಾಂತಿ, ನೆಮ್ಮದಿ, ಸಂತೃಪ್ತಿ ಸಿಗ್ತಾ ಇದೆಯಾ ಈಗ
ಮಾಡ್ತಾ ಇರುವಾಗ ನನ್ನ ಮಕ್ಕಳಿಗೋಸ್ಕರ ನಾನ್ ಮಾಡ್ತಾ ಇದ್ದೇನೆ, ಸಂತೋಷವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಸರಿ, ಡನ್. ಎಲ್ಲಿ ತನಕ ನಾನಿಷ್ಟೆಲ್ಲ ಮಾಡಿನೂ ಸಹಿತ ನನಗೆ ಯಾರು ಬೆಲೆ ಕೊಡ್ಲಿಲ್ಲ. ನಿಮಗೆ ಎಷ್ಟೋ ಬಾರಿ ಹಿಂದೆ ಕೂಡ ಹೇಳಿರೋ ಹಾಗೆ ಮತ್ತೊಂದು ಸ್ವಯಂ ಸೇವಾ ಸಂಸ್ಥೆ ನಮ್ದು ಏನು ಇದೆ, ಯೋಗಕ್ಷೇಮ ರಿಹ್ಯಾಬಿಲಿಟೇಷನ್ ಅಂಡ್ ವೆಲ್ನೆಸ್ ಸೆಂಟರ್ ಅಂತ ಅಂದ್ಬಿಟ್ಟು, ಎಷ್ಟೋ ಜನ ಬರುವಂಥವ್ರು ನಾನ್ ಜೀವನ ಪೂರ್ತಿ ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೋ, ಗಂಡನಿಗೋ, ಅಪ್ಪನಿಗೋ, ಅಮ್ಮನಿಗೋ, ಅತ್ತೆಗೋ, ಮಾವನಿಗೋ ಬರೇ ಸವಿಸ್ತಾ ಬಂದಿದ್ದೀನಿ, ಇಷ್ಟು ವರ್ಷ ಆಗಿದೆ, ನನಗೆ ಈಗ ಖಾಲಿತನ, ಎಲ್ಲ ಅವ್ರವ್ರ ಲೈಫ್ ಅಲ್ಲಿ ಬ್ಯುಸಿ ಆಗೋಗಿದ್ದಾರೆ, ನಾನ್ ಮಕ್ಕಳಿಗೆ ಎಷ್ಟೆಲ್ಲ ಮಾಡಿದೆ, ಮದುವೆಗಳಾಯ್ತು, ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇದ್ದಾರೆ, ನಾನ್ ಏನ್ ಮಾಡ್ತಿದ್ದೇನೆ, ಬದುಕಿದೀನಾ ಇಲ್ವಾ ಅನ್ನೋದನ್ನು ಕೂಡ ಕೇಳೋರಿಲ್ಲ. ನನ್ನ ಗಂಡನಿಗೋಸ್ಕರ ನಾನು ಎಷ್ಟೆಲ್ಲ ಮಾಡಿದೆ, ನನ್ನ ಹೆಂಡತಿಗೋಸ್ಕರ ಎಷ್ಟೆಲ್ಲ ಮಾಡಿದೆ, ನನ್ನನ್ನು ಅರ್ಥನೇ ಮಾಡ್ಕೋತಾ ಇಲ್ಲ, ನನ್ನ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ತಾ ಇಲ್ಲ, ನಾನು ಎಷ್ಟು ಹೇಳಿದ್ರು ನನ್ನ ಮಾತಿಗೆ ಬೆಲೆ ಇಲ್ಲ. ಐ ಹ್ಯಾವ್ ಬೀನ್ ಟೇಕನ್ ಫಾರ್ ಗ್ರಾಂಟೆಡ್. ಸೊ ಯಾರಿಗೋಸ್ಕರವಾಗಿ ಮಾಡ್ತಾ ಇದ್ದೇವೋ ಅದು ಕೂಡ ಎಲ್ಲೋ ಒಂದು ಹಂತದ ತನಕ ತಗೊಂಡು ಹೋಗಿ ಆಮೇಲೆ ಕೈ ಬಿಡಿ. ನಾನು ನನ್ನದು, ನನ್ನವರು ಅಂತೆಲ್ಲ ಏನೇನಕ್ಕೋಸ್ಕರ ಹೋಗ್ತಾ ಇದ್ನೋ ಅದೆಲ್ಲವೂ ಕೂಡ ಒಂದಷ್ಟು ಹಂತದ ತನಕ ಹೋಗ್ತಾ ಇದೆಯೇ ಹೊರತು ನಾನಿರುವಷ್ಟು ಕಾಲವೂ ಕೂಡ ಇದು ಹೀಗೇನೆ ಅನ್ನುವ ಒಂದು ಗ್ಯಾರಂಟಿ ಉಂಟಾ? ಇಲ್ಲ ಅನ್ನೋದು ಅನುಭವಕ್ಕೆ ಬರ್ತಾ ಇರುತ್ತೆ. So that is also a limitation. Then what are you doing? Why are you doing what you're doing? You question. It doesn't matter what work you do. Question, why am I doing this? Why am I doing this? Many a times we don't question because we just assume, we take it for granted, and it is so because we are operating at a very baser level. ಅಯ್ಯೋ ದುಡ್ಡು ಬೇಡವಾ, ದುಡ್ಡಿರ್ಬೇಕು, ಬದುಕೋದ್ ಬೇಡವಾ, ಬದುಕ್ಬೇಕು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಊಟ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಅಡಿಗೆ ಮಾಡ್ತೀನಿ, ಸಂಸಾರ, ಹೆಂಡತಿ, ನಾನ್ ಮನೆ ನೋಡ್ಕೋಬೇಕು, ಅದಕ್ಕೋಸ್ಕರ ಅಡಿಗೆ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು. ಗಂಡ ಮದುವೆ ಆಗಿದೆ ಅಥವಾ ಹೆಂಡತಿ ಮದುವೆ ಆಗಿದೆ, ಹಾಗಾಗಿ ಮನೆ ಸಂಸಾರ ನಡೆಸ್ಲಿಕ್ಕೆ ಹೊರಗಡೆನೂ ಕೆಲಸ ಮಾಡ್ಬೇಕು, ಒಳಗಡೆನೂ ಕೆಲಸ ಮಾಡ್ಬೇಕು. ಹೆಂಡತಿ ಹತ್ರ ಬೈಸ್ಕೊಳ್ಳೋ ತಪ್ಪಿಸ್ಕೋಬೇಕು ಅಂದ್ಬಿಟ್ಟು ಅಡಿಗೆನಲ್ಲೂ ಹೆಲ್ಪ್ ಮಾಡ್ಬೇಕು, ಕ್ಲೀನಿಂಗ್ ಅಲ್ಲೂ ಹೆಲ್ಪ್ ಮಾಡ್ಬೇಕು. We give all of this, but still ask, why are you doing that? The more you question that why ಅನ್ನೋದು ಯಾತಕ್ಕೋಸ್ಕರವಾಗಿ ಅಂತ ಕೇಳ್ತಾ ಹೋಗ್ತಾ ಇದ್ದ ಹಾಗೇನೆ ಆ ಆಯಾಮ ಇದೆಯಲ್ಲ ಬೆಳೀತಾ ಹೋಗ್ತಾ ಇರತ್ತೆ. ಇದರಿಂದಲ್ಲ. ಹಾಗಿದ್ರೆ ಯಾತಕ್ಕೋಸ್ಕರವಾಗಿ? ಎಲ್ಲಿಯ ತನಕ ನಾನು, ನನ್ನದು ಅನ್ನುವ ಆ ಒಂದು ವೀಕ್ಷಣೆಯಿಂದಾನೇ, ಫ್ರಮ್ ಓನ್ಲಿ ದಟ್ ಪಾಯಿಂಟ್ ಆಫ್ ವ್ಯೂ, ಆ ಒಂದು ದೃಷ್ಟಿಕೋನದಿಂದಲೇ ನಾನು ನೋಡ್ತಾ ಹೋಗ್ತಾ ಇದ್ದೆ ಅಂತಂದ್ರೆ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಗಿವ್ ಮೀ ದಟ್ ಪೀಸ್ ಆಫ್ ಮೈಂಡ್, ದಟ್ ಕಂಟೆಂಟ್ಮೆಂಟ್ ದಟ್ ಐ ವಾಂಟ್ ಅನ್ನೋದಾಯ್ತು ಅಂತಂದ್ರೆ, ವಾಟ್ ಗಿವ್ಸ್ ಯು ದಟ್ ಪೀಸ್ ಅಂಡ್ ಕಂಟೆಂಟ್ಮೆಂಟ್? Because we are talking about external to internal, how am I engaging in that external aspect? Am I engaging it
only for the fulfillment of those basic requirements? Or am I thinking about something beyond myself? What is beyond myself? My own self understanding. Who am I? ನನ್ನನ್ನ ನಾನು ಅರ್ಥ ಮಾಡಿಕೊಳ್ಳೋದು, ನನ್ನನ್ನ ನಾನು ತಿಳ್ಕೊಳ್ಳೋದು, ಈ ಎಲ್ಲ ಬೇಸಿಕ್ ಮೂಲಭೂತವಾದಂತಹ ಆ ವಿಷಯಾಸಕ್ತಿಗಳೇನಿದೆ ಅದೆಲ್ಲಕ್ಕೂ ಆಚೆ ಇರುವಂಥದ್ದು. ಎಲ್ಲಿ ತನಕ ನಾನು ಆ ವಿಷಯಾಸಕ್ತಿಗಳಲ್ಲಿ ಆ ನಾನು ನನ್ನದು ಎಂಬಂಥ ಆ ಒಂದು ಸಂಕುಚಿತ ಪ್ರಮೇಯದಲ್ಲಿಯೇ ನಾನು ಸಿಕ್ಕಾಕೊಂಡಿರ್ತೇನೋ, ನನ್ನನ್ನ ನಾನು ತಿಳ್ಕೊಳ್ಳೋದಿಕ್ಕೆ ಅದರ ಆಚೆಗಿನ ಯಾವುದಿದೆ ಆ ಆತ್ಮಜ್ಞಾನ, ನಾನು ಯಾರು ಎಂಬತಕ್ಕಂಥ ಆ ಅರಿವೇನಿದೆ ಅದರ ಪ್ರಾಪ್ತಿಯಾಗುವುದು ಹೇಗೆ? So you have to disassociate from all those things that you tie yourself to as part of your identity. How do you disassociate yourself from that? By thinking about others in a selfless manner. ಅಡಿಗೆ ಮಾಡಿ ತಾಯಿಯಾದಂತೂ ಅಡಿಗೆ ಮಾಡಿ ಮಗು ತಿಂದು ಸಂತೃಪ್ತಿಯಿಂದ ನಿದ್ದೆ ಮಾಡ್ತು ಅಂತಂದ್ರೆ ಯಾವ ಆನಂದ ಸಿಗತ್ತಲ್ಲ, ಅದನ್ನ ನೋಡಿದ್ರೆ ತಿಂದದ್ದು ಮಗು, ತಾಯಿ ಅಲ್ಲ. ಎಷ್ಟೋ ಬಾರಿ ಅದನ್ನೂ ಬಿಡೋಣ, ಚೆನ್ನಾಗಿ ಅಡಿಗೆ ಮಾಡಿ, ನನ್ಗೆ ತುಂಬಾ ಇಷ್ಟ ಅಡಿಗೆ ಮಾಡ್ಲಿಕ್ಕೆ, ಸಿಕ್ಕಾಪಟ್ಟೆ ಇಷ್ಟ ನನ್ಗೆ. ಮನೆಗೆ ಯಾರಾದ್ರೂ ಬಂದು ಅವ್ರಿಗೋಸ್ಕರ ಅಡಿಗೆ ಮಾಡಿ ಅವ್ರು ತಿಂದು ಸಖತ್ತಾಗಿತ್ತು ಅಂತಂದ್ರೆ ತಿಂದದ್ದವರು, ನಾನಲ್ಲ. ಆದರೆ ಆ ಒಂದು ಕ್ಷಣಕ್ಕಾದರೂ, ಆ ಒಂದು ಕೆಲವಾರು ಸಮಯಕ್ಕಾದರೂ ಕೂಡ ನನ್ನ ಗಮನ ನನ್ನ ಮೇಲಿರಲಿಲ್ಲ, ಮತ್ತೊಬ್ಬರ ಮೇಲಿತ್ತು. ಆ ಗಮನ ಮತ್ತೊಬ್ಬರ ಮೇಲೆ ಇರುವಾಗಲೂ ಕೂಡ ಅವರು ಯಾವ ರೀತಿ ಸ್ಪಂದಿಸಿದರು, ಆ ಸ್ಪಂದನೆಯಿಂದ ನನ್ನ ಒಳಗಡೆ ಏನಾಗಿದೆ, ಎಲ್ಲೋ ಒಂದು ಹಂತದ ತನಕ ನಾನು 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 ಅನ್ನೋದ್ರ ಮೇಲಿಂದ ನನ್ನ ಗಮನ ಹೋಯಿತು. ಅವರಿಗೆ ಸಂತೋಷವಾಗಿದೆಯಲ್ಲ, ಅವರಲ್ಲಿ ತೃಪ್ತಿ ಕಂಡಿದೆಯಲ್ಲ, ಅವರಿಗೆ ಒಂದು ನೆಮ್ಮದಿ ಬಂತಲ್ಲ, ಅದು ಕೇಂದ್ರಕ್ಕೆ ಬಂದಾಗ ಅಹಂಕಾರ ಉತ್ಪತ್ತಿ ಆಗುವುದಿಲ್ಲ. ಅದನ್ನ ಹೇಳ್ತೇನೆ. ಅಲ್ಲಿ ಅಹಂಕಾರ ಬಂತು ಅಂತಂದ್ರೆ ಅಷ್ಟರ ಮಟ್ಟಿಗೆ ಅದು ಕೂಡ ಲಯಬಿಲಿಟಿ ಆಗುತ್ತೆ. ಒಂದು ಹಂತಕ್ಕಾಯ್ತು ಅಂತಂದ್ರೆ ಅವರು ತುಂಬಾ ಚೆನ್ನಾಗಿದೆ ಅಂತ ಹೇಳದೆ ಹೋದ್ರೂ ಕೂಡ ನಾನು ಮನಸ್ಸಿಟ್ಟು ಯಥಾಶಕ್ತಿ, ಅಯ್ಯೋ ಅವನ್ ಸುಮ್ನೆ ಏನೋ ಅನ್ನ ಸಾರು ಮಾಡಾಕಿದ್ದ, ನನಗಿನ್ನ ಅಟ್ಲೀಸ್ಟ್ ಸ್ಪೆಷಲ್ ಆಗಿ ಇನ್ನೇನಾದ್ರೂ ಮಾಡಿರ್ತಾನೆ ಅಂತ ಅನ್ಕೋತಿದ್ನೋ ಏನ್ ಕತೆನೋ, ಬರೇ ಅನ್ನ ಸಾರು ಮಾಡಿ ಹಾಕಿದ್ದ ಅಂತ ಅವ್ರು ಅನ್ಕೊಂಡಿರ್ಬೋದು. ದಟ್ ಇಸ್ ಫೈನ್. ವೆನ್ ಯು ಅಡ್ವಾನ್ಸ್ ಈವನ್ ಅ ಲಿಟಲ್ ಬಿಟ್ ಮೋರ್, ಎಷ್ಟು ಸಾಧ್ಯವೋ ಅಷ್ಟು ಪೂರ್ತಿ ಮನಸ್ಸಿನಿಂದ ಪ್ರೀತಿಯಿಂದ ನಾನು ಬರೇ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಉಪ್ಪು ತುಪ್ಪ ಕಲಿಸ್ಬಿಟ್ಟು ಕೊಡ್ತೀನಿ, ಸಂತೋಷದಿಂದ ಮನಸ್ಫೂರ್ತಿಯಿಂದ ಮಾಡಿ ಕೊಡಿ ಅದನ್ನ. ನೀವು ತಿಂದೇ ಹೋದ್ರೂ ಚಿಂತೆ ಇಲ್ಲ, ಹಾಗ ಮಾಡಿದ್ನಲ್ಲ, ಫಾರ್ ಸಮ್ ಒನ್ ಐ ಜಸ್ಟ್ ಗೇವ್ ಆಫ್ ಮೈ ಸೆಲ್ಫ್ ಸೆಲ್ಫ್ಲೆಸ್ಲಿ, ಮೈ ಟೈಮ್, my resources, it's not even like, my time, my resources and all of that. But you're giving of yourself, that whole thing, you being involved in it, that is the transformation that we are talking about.
ಆ ಆನಂದದ ರುಚಿ ಎಂಥದ್ದು ಅಂತಂದ್ರೆ, ಆ ಸಂತೃಪ್ತಿಯ ರುಚಿ ಎಂಥದ್ದು ಅಂತಂದ್ರೆ, ನೀರಿಗೆ ಒಂದು ತೊಟ್ಟು ಬಣ್ಣ ಬಿದ್ರೂ ಕೂಡ ಹೇಗೆ ಆ ನೀರನ್ನೆಲ್ಲ ಆವರಿಸ್ಕೊಂಡು ಬಿಡುತ್ತೋ ಅಂಥ ಒಂದು ಆನಂದ ಒಮ್ಮೆ ರುಚಿ ಕಂಡು ಬಂತು ಅಂತಂದ್ರೆ, ಆ ರುಚಿ ಕಂಡ ತಕ್ಷಣ ಇಡೀ ಒಂದು ವ್ಯಕ್ತಿತ್ವವನ್ನ ಆವರಿಸಿಕೊಂಡು ಬಿಡುವಂತಹ ರುಚಿ ಅದು. ನಾನು ನನ್ನದನ್ನ ಕೊಡ್ತಿದ್ದೇನೆ ಅನ್ನೋದಲ್ಲ, ನಾನು ಅನ್ನೋದೇನಿದೆ, ನನ್ನದು ಅನ್ನೋದೇನಿದೆ, ಅದೆಲ್ಲವನ್ನ ಗೌಣವಾಗಿಸಿಕೊಂಡು ಮತ್ತೊಬ್ಬರಿಗೆ ಯಾವುದೇ ಒಂದು ಅಭಿಲಾಷೆಗಳಿಲ್ಲದೆ, ಅವರದನ್ನ ಅಪ್ರಿಶಿಯೇಟ್ ಮಾಡ್ತಾರ, ಅಪ್ರಿಶಿಯೇಟ್ ಮಾಡೋದಿಲ್ವಾ, ಇಷ್ಟಪಡ್ತಾರ, ಇಷ್ಟಪಡೋದಿಲ್ವಾ, ಯಾವುದನ್ನೂ ಕೂಡ ಲೆಕ್ಕಿಸದೆ ಅವರಿಗೋಸ್ಕರ ನಾ ಇದನ್ನ ಮಾಡ್ತೇನೆ ಅನ್ನುವುದೊಂದಿದೆಯಲ್ಲ, ಆ ಹಂತಕ್ಕೆ ದೇ ಕ್ವೆಶ್ಚನ್, ವೈ ಆರ್ ಯು ಡೂಯಿಂಗ್ ದಿಸ್? ಕಾಯಕವನ್ನ ಯಾತಕ್ಕೋಸ್ಕರ 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 ಆ ರೀತಿ ಮತ್ತೊಬ್ಬರಿಗೆ ಮಾಡುವಂಥದ್ದಾಗುತ್ತಲ್ಲ. that meaning, that purpose, and that purpose provides it the meaning. ಅರ್ಥ ಅನ್ನೋದು ಯಾವುದಕ್ಕೂ ಇಲ್ಲ ಅಂತಂದ್ರೆ ನಾವು ಅದನ್ನ ಮಾಡ್ಲಿಕ್ಕೇನೆ ಹೋಗುವಂಥದ್ದಲ್ಲ. ತುಂಬಾ ಹೊತ್ತು ಏನನ್ನಾದ್ರೂ ನಾವು ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಏನಾದ್ರೂ ಅರ್ಥ ಉಂಟಾ ಅನ್ನೋದು ಬಂದೇ ಬರುತ್ತೆ. ಎಷ್ಟು ಹೊತ್ತು ಸುಮ್ಮನೆ ಕೂತಿರ್ತೀರಾ? ಕೂತು ಕೂತು ಬೋರ್ ಆಯ್ತು ಅಂತ ಹೇಳೋದು ಅಲ್ವಾ? ಬರೇ ಕೂತು ಕೂತು ಬೋರ್ ಆಯ್ತು ಅಂತ, ಕೂತು ಕೂತು ಬೋರ್ ಆಯ್ತು ಅಂತಂದ್ರೆ ಇನ್ನೇನಂತಿದೆ ಅಲ್ಲಿ? ಯಾಕೆ? ಆ ಕೂರುವಿಕೆನಲ್ಲಿ ಅರ್ಥ ಇಲ್ವಲ್ಲ, ಸೊ ಹಾಗಾಗಿ ಬೋರ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಯಾವುದನ್ನೇ ಆಗಲಿ ಒಂದು ಮನನ ಅಂತ ಮಾಡುವಾಗ, whether you are doing meditation, whether you are sitting for mindful meditation or anything, there is meaning to that. So even if you are sitting simply, if you find meaning in it, you will do it. But if you find it meaningless, after a while you will be like, I'm bored. Whether you're working, whether you're doing anything creative, if you don't find meaning in any work that you do, ಅಡಿಗೆ ಮಾಡೋದ್ರಿಂದ ಹಿಡಿದು, ಮನೆ ಕೆಲಸ ಮಾಡೋದ್ರಿಂದ ಹಿಡಿದು, ಕಸ ಗುಡಿಸಿ ಟಾಯ್ಲೆಟ್ ಕ್ಲೀನ್ ಮಾಡೋ ತನಕನೂ ಕೂಡ ಅದರಲ್ಲಿ ನಿಮಗೆ ಅರ್ಥ ಕಂಡು ಬಂದಿಲ್ವಾ, ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. You avoid it, you try to delegate it, you give it to somebody else, or you do it in such a kind of like, a half-minded way. ಏನೋ ಮಾತಾಡ್ಕೊಂಡು ಏನೋ ಮಾಡ್ಕೊಂಡು, ಎಷ್ಟು ಸತಿ ನಾವ್ ಏನೋ ಒಂದನ್ನ ಮಾತಾಡ್ತಿರುವಾಗ, ಯಾರ ಜೊತೆನಾದ್ರೂ ಮಾತಾಡ್ತಿರುವಾಗ ಆ ಮಾತು ನಮಗೆ ಆ ಒಂದು ಅರ್ಥವನ್ನ, ಮೀನಿಂಗ್ ಅನ್ನ ತರ್ತಿಲ್ಲ ಅಂತಂದ್ರೆ ಏನ್ ಮಾಡ್ತೀವಿ ನಾವು? ಮಾತಾಡ್ತಾ ಇರ್ತೀವಿ, ಮನಸ್ಸಿನೆಲ್ಲೋ ಇರುತ್ತೆ. ಅದು ಈಗ ಫೋನ್ ಅಲ್ಲಂತೂ ಇನ್ನ ಜಾಸ್ತಿ, ಝೂಮ್ ಮೀಟಿಂಗ್ಸ್ ಅಲ್ಲಂತೂ ಇನ್ನಾನು ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋದು, ಇನ್ನೊಂದೇನೋ ಮಾಡ್ತಾ ಇರೋದು, ಮುಖ ಅಂತೂ ತೋರಿಸ್ತಾ ಇದೆ ಅಂತ ಅಂದ್ಬಿಟ್ಟು. Why? Because there is no meaning, and it's not about like, right or wrong. That is why question. In that pursuit of meaning and purpose, in anything that you do, as you start questioning, you will see that inner transformation happening. So ಕಾಯಕದಲ್ಲಿ ತೊಡಗಿಸಿಕೊಳ್ಳೋದು ಅಂತಂದ್ರೆ ಏನು? Ask, why am I doing this? ಪ್ರತಿಯೊಬ್ಬರು ಅಲ್ಲಿ ಕೇಳಿದ್ರು, ಆ ಪ್ರಶ್ನೆಯನ್ನ ಕೇಳಿಕೊಂಡು ಅದಕ್ಕೆ ಅವರು ಕಂಡುಕೊಂಡ ಉತ್ತರವನ್ನ ಅವರ ವಚನಗಳಲ್ಲಿ ಅವರು ಅದನ್ನ ಅಭಿವ್ಯಕ್ತಿ ಪಡಿಸಿರುವಂತದ್ದನ್ನ ಇವತ್ತು ನೋಡ್ತೇವೆ. ಯಾತಕ್ಕೋಸ್ಕರವಾಗಿ ಮಾಡ್ತೇನೆ? ನಾನು ವ್ಯವಹಾರವ ಮಾಡುವೆನಯ್ಯ ಗುರುಪೂಜೆಗೆಂದು. ಗುರುಪೂಜೆ ಯಾತಕ್ಕೆ? ಒಂದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳಬೇಕಲ್ಲ. ಹೈಯರ್ ಪರ್ಪಸ್, ಯು ಹ್ಯಾವ್ ಟು, ನಮ್ಮನ್ನ ನಾವು ಕೊಟ್ಟುಕೊಳ್ಳೋದಿದೆಯಲ್ಲ,
is the beauty, and that is what is going to give you the strength to disassociate from everything that is so much attached to those basic self requirements, self needs. Meaning and purpose gives you something beyond yourself. And in doing that, it actually drives you much deeper into your own self. That is the kind of paradoxical beauty that exists in this, that the more and the more you try to disassociate from your lower self, you get a much deeper understanding of what your true identity is. And to find that meaning, to find that purpose, they looked at all of these aspects. Why are you doing what you're doing? For who are you doing what you're doing? Question that. And then comes the layer of attitude. ಮೀನಿಂಗ್ ಇದೆ, ಪರ್ಪಸ್ ಇದೆ, ಅದರಲ್ಲಿ ತೊಡಗಿಸ್ಕೊಳ್ಳುವ ನಮ್ಮ ಮನಸ್ಥಿತಿ ಎಂಥದ್ದು. ಮತ್ತೊಬ್ಬರಿಗೆ ಮಾಡ್ಬೇಕು ಅಂತಂದ್ರೆ ಅಯ್ಯೋ ಏನೋ ಕೊಡ್ಬೇಕಂತೆ, ಸರಿ ಹೆಂಗಿದ್ರು ಹರಿದಿರೋ ಬಟ್ಟೆ ಡೊನೇಟ್ ಮಾಡ್ತೇವೆ. ಮನೆಯಲ್ಲಿ ಕೆಲಸದವರು ಬಂದ್ರು ಅಂತಂದ್ರೆ ನೆನ್ನೆ ಮಾಡಿರುವಂತ ಊಟವನ್ನ ಎಷ್ಟು ಆರಾಮಾಗಿ ಕೊಡ್ತೇವೆ ನಾವು. ಆಗ ತಾನೇ ಬಿಸಿ ಬಿಸಿಯಾಗಿ, ನಾನು ಕೂಡ ಇನ್ನ ತಿಂದಿಲ್ಲ, ಆಗ ತಾನೇ ಬಿಸಿಯಾಗಿ ಮಾಡಿರೋದನ್ನ ತೆಗೆದುಕೊಡ್ತೇವ? ಕ್ಯಾನ್ ವಿ ಡೂ ಇಟ್? ದೇವರಿಗೆನೆ ನೈವೇದ್ಯಕ್ಕಿಡುವಾಗಲೂ ಕೂಡ ನಮಗೇನೇನ್ ಬೇಕು, ನಮಗೇನೇನ್ ಇಷ್ಟವೋ ಅದೆಲ್ಲಾನ ಹಾಕ್ಬಿಟ್ಟು ಕೊಡುವಂಥದ್ದು. ಯಾಕೆ? ಇವೆಂಚುಲಿ ತಿನ್ನೋ ನಾನೇ. ಎಷ್ಟು ತುಪ್ಪ ಹಾಕ್ಬೇಕು, ಎಷ್ಟು ಜೇನುತುಪ್ಪ ಹಾಕ್ಬೇಕು, ಎಷ್ಟು ಸಕ್ಕರೆ ಹಾಕ್ಬೇಕು, ಎಷ್ಟು ಸ್ವೀಟ್ ಮಾಡ್ಬೇಕು, ಎಷ್ಟು ಉಪ್ಪು ಖಾರ, ಪ್ರತಿಯೊಂದು ತಿನ್ನೋದ್ ನಾನ್ ತಾನೆ. ಅಷ್ಟರ ಮಟ್ಟಿಗೆ the attitude with which we are indulging, even if we say that okay, I'm going to do it for somebody else, ಅಯ್ಯೋ ರಾಮ ಇದನ್ ಮಾಡಿ ಮುಗಿಸ್ಕೊಂತು ಅಂತಂದ್ರೆ ಸಾಕು ಅನ್ನೋ ದೃಷ್ಟಿಯಿಂದ ಮಾಡ್ತಿದೀವ. ದಾಸೋಹ ಅಂತ ಅಂದ್ಬಿಟ್ಟು, ಇನ್ನೊಂದೇನೋ ಡೊನೇಷನ್ ಡ್ರೈವ್ ಅಂತ ಅಂದ್ಬಿಟ್ಟು, ಮತ್ತೇನೋ ಸರ್ವಿಸ್ ಡ್ರೈವ್ ಅಂತ ಅಂದ್ಬಿಟ್ಟು, if it becomes a chore, if it just becomes something that you want to be done because you want to put a tick mark next to it, what sort of an attitude does that attitude give you meaning and purpose? It will not for a long time for sure. ಹೀಗ್ ಮಾಡೋದ್ರಿಂದ ನನಗೆ ಎಲ್ಲಿ ಅವಾರ್ಡ್ ಬರುತ್ತೆ, ಎಲ್ಲಿ ರೆಕಗ್ನಿಷನ್ ಬರುತ್ತೆ, ಫೇಸ್ಬುಕ್ ಅಲ್ಲಿ ಹಾಕಿದ ತಕ್ಷಣ ಎಷ್ಟು ಲೈಕ್ಸ್ ಬರುತ್ತೆ, ಏನೇನ್ ಕಾಮೆಂಟ್ಸ್ ಬರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ, ಸ್ನ್ಯಾಪ್ಚಾಟ್ ಅಲ್ಲಿ ಪೋಸ್ಟ್ ಮಾಡಿದ ತಕ್ಷಣ ಎಷ್ಟು ಜನ ಹಾ ಹಾ ಹೋ ಅಂತ ಎಗರಾಡ್ತಾರೆ, ಕೂಗಾಡ್ತಾರೆ. ಅದಕ್ಕೋಸ್ಕರವಾಗಿ ಇಫ್ ಮೈ ಆಟಿಟ್ಯೂಡ್ ಇಸ್ ಡ್ರಿವನ್ ಬೈ ದ್ಯಾಟ್, ಫೇಸ್ಬುಕ್ ಅಲ್ಲೇ ಆಗ್ಲಿ ಎಷ್ಟು ಜನ ಲೈಕ್ ಕೊಡ್ತಾರೆ, ಎಷ್ಟು ಸತಿ ಅಂತ ಕೊಡ್ತಾರೆ. ನಿತ್ಯ ಸಾಯೋರ್ಗ್ ಅಳೋರ್ ಯಾರು ಅಂತ ಕೇಳಿರ್ಬೇಕಲ್ಲ. ಇವತ್ತಿಲ್ಲಿ ಹೋಗಿ ಮಾಡದ್ನ, ನಾಳೆ ಅಲ್ಲಿಗೆ ಹೋಗಿ ಮಾಡದ್ನ, ಸರಿ ಮಾಡ್ತಾ ಇರ್ತಾನೆ. ಈ ರೆಕಾರ್ಡಿಂಗ್ಸ್ ಎಲ್ಲ ಇನಿಷಿಯಲಿ ಆಗುವಾಗ ಉಮ್ಮಾ ಅವ್ರು ರೆಕಾರ್ಡಿಂಗ್ ಮಾಡಿ ಕಳಿಸ್ತಾ ಇದ್ರೆ ಫಾರ್ವರ್ಡ್ ಆಗೋದಾಗ್ತಾ ಇತ್ತು. ಮನೆಯವರಿಂದ ಮೊದಲ್ಗೊಂಡು ಪ್ರವೀಣ್ ಏನೋ ಹೊಸದಾಗಿ ರೆಕಾರ್ಡ್ ಮಾಡಿದಾನೆ, ಸರಿ ಹೊಸದಾಗಿ ಏನೋ ಆಗಿದೆ, ಸರಿ ನೋಡುವ. ಅಯ್ಯೋ ಸರಿ ಕಳಿಸ್ತಾ ಇರ್ತಾನೆ, ಬರ್ತಾ ಇರತ್ತೆ, ಹೋಗ್ಲಿ.
ಅದಕ್ಕೋಸ್ಕರವಾಗಿ ನಾ ಇದನ್ನ ಮಾಡ್ತೇನೆ, ಯೂಟ್ಯೂಬ್ಗೆ ಹೋಗುತ್ತೆ ಅನ್ನೋದಕ್ಕೋಸ್ಕರವಾಗಿ ನಾ ಇದನ್ನ ಮಾಡ್ತಾ ಇದ್ದೇನೆ. ಓ ದಿಸ್ ಇಸ್ ಆಲ್ ಫಾರ್ ಅದರ್ಸ್, ದಿಸ್ ಇಸ್ ಆಲ್ ಫಾರ್ ಅದರ್ಸ್ ಅನ್ನೋ ಆಟಿಟ್ಯೂಡ್ ಏನೆ. ಬಟ್ ಅಲ್ಟಿಮೇಟ್ಲಿ ಅಂಡರ್ಲೈಯಿಂಗ್ ದಟ್ ವಾಟ್ ಇಸ್ that desire, right? When that starts going down, ಅಯ್ಯೋ ಸರಿ ಬಿಟ್ರಾಯ್ತು, ಮಾಡಿದ್ರು ಉಂಟು, ಮಾಡದೆ ಹೋದ್ರು ಉಂಟು, ಪ್ರಿಪೇರ್ ಆದ್ರೂ ಉಂಟು, ಪ್ರಿಪೇರ್ ಆಗದೆ ಹೋದ್ರೂ ಉಂಟು, ಐ ಡೋಂಟ್ ಕೇರ್, ಆ ಒಂದು ಲ್ಯಾಕ್ಡೈಸಿಕಲ್, ಆ ಒಂದು ಕಾಂಪ್ಲಸೆನ್ಸಿ ಬಂತು ಅಂತಂದ್ರೆ, ಕಾಂಪ್ಲಸೆನ್ಸಿ ಇಸ್ ನಾಟ್ ಅನ್ ಆಟಿಟ್ಯೂಡ್ ಫಾರ್ ಕಾಯಂ. ಮಾಡ್ತೇನೆ, ಎಷ್ಟು ಶಕ್ತಿಯುಂಟು ಅಷ್ಟನ್ನೂ ಕೂಡ ಅದರಲ್ಲಿ ತೊಡಗಿಸಿಕೊಂಡು ಏನೇ ಆಗಲಿ ಮಾಡ್ತೇನೆ, ಮತ್ತೊಬ್ಬರಿಗೋಸ್ಕರ, ನನಗೋಸ್ಕರವಾಗಿ ಅಲ್ಲ. ಯಾವುದೇ ಆಗಲಿ, ನನ್ನ ಮನೆಯಲ್ಲೇ ನಾನ್ ಮನೆ ಕಸ ಗುಡಿಸ್ತಾ ಇದ್ದೀನಿ ಅಂತಂದ್ರು ನನಗೋಸ್ಕರ ಗುಡಿಸ್ಕೊಳ್ತಾ ಇದ್ದೀನ? ಮನೆಗ್ ಬರೋರೆಲ್ಲಾರು ಎಷ್ಟ್ ಚೆನ್ನಾಗಿದೆ, ಏನ್ ಕಲಕ ಅಂತ ಹೊಳಿತಾ ಇದೆ ಅಂತ ಹೇಳೋದಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀನಿ? ಅಥವಾ ಮನೆಯಲ್ಲಿ ಇರೋರು ಕೂಡ ಚೆನ್ನಾಗಿರ್ಲಿ, ಮನೆಗೆ ಬರೋರ್ಗೂ ಕೂಡ ಚೆನ್ನಾಗಾಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಿದ್ದೇನೆ. ಅದನ್ನ ಅವ್ರು ಅಕ್ನಾಲೆಜ್ ಮಾಡ್ತಾರೋ ಬಿಡ್ತಾರೋ ಬಿಕಮ್ ಸೆಕೆಂಡರಿ, ಇಟ್ ಬಿಕಮ್ಸ್ ಇಮ್ಮೆಟೀರಿಯಲ್, ಬಿಕಾಸ್ ಐ ಆಮ್ ಡೂಯಿಂಗ್ ಇಟ್ with that attitude of selfless service. Can we do that? Kayaka, these aspects of meaning, purpose and attitude, if we question whether I'm working in office, whether I'm working at home, do I find meaning and purpose in what I'm doing? It doesn't matter. It doesn't make it like only doctors or a soldier or only these kind of works are where you find meaning and purpose and there is no meaning and purpose anywhere else. No. If you can find that meaning and purpose, if you can find that attitude of selfless service, everything you do becomes a kayaka. And just by doing it with that mindset, by constantly asking and inquiring, repeatedly inquiring, if I am sitting in a meeting, am I finding meaning and purpose in this meeting? Can I be a part of this selflessly, without always calculating whether this meeting is going to help me make so much of money, help me get this sort of a recognition or that sort of a recognition? So you always remove yourself, the lower self, out of that picture. Keep it out. But the more and the more you do that, you actually go deeper and deeper into yourself, and you start and chitta shuddhi ಆಗ್ತಾ ಹೋಗುತ್ತೆ. ಮತ್ತೊಬ್ಬರಿಗೋಸ್ಕರವಾಗಿ ಯಾವುದೇ ಒಂದು ಅಭಿಲಾಷೆಗಳಿಲ್ಲದೆ, ಇಷ್ಟಪೂರ್ತಿಗಳಾಗಬೇಕು ಎಂಬತಕ್ಕಂತಹ ಒಂದು ಸ್ವಾರ್ಥವಿಲ್ಲದೆ ಮಾಡ್ತಾ ಹೋದಷ್ಟು ಕೂಡ ಮನಸ್ಸು ಎಷ್ಟು ಮೃದುವಾಗ್ತಾ ಹೋಗುತ್ತೆ, ಚಿತ್ತ ಎಷ್ಟು ಶುದ್ಧವಾಗ್ತಾ ಹೋಗುತ್ತೆ. That is the beauty of that transformation. So ask, question. ಇನ್ನು ಇವತ್ತಿನ ಒಂದಷ್ಟು ವಚನಗಳನ್ನ ನಾವು ನೋಡೋ ಹಾಗಿತ್ತು ಅಂತಂದ್ರೆ, ಮೊದಲು ಷಣ್ಮುಖ ಸ್ವಾಮಿಗಳ ಈ ವಚನದಿಂದ ಶುರು ಮಾಡಬಹುದು. ತುಂಬಾ ಚೆನ್ನಾಗಿರುವಂತಹ ವಚನ. ಹಿಂದೆ ನೋಡಿದ ಹಾಗೇನೆ, ಕ್ರಿಯವೇ ಅಧಿಕವೆಂಬ ಗೊಡ್ಡು ಸಿದ್ಧಾಂತಿಗಳ ಮಾತು ಸೊಗಸದಯ್ಯ ಎನಗೆ, ಜ್ಞಾನವೇ ಅಧಿಕವೆಂಬ ದಡ್ಡ ವೇದಾಂತಿಗಳ ಮಾತು ಸೊಗಸದಯ್ಯ ಎನಗೆ. ಅದೇನು ಕಾರಣವೆಂದೊಡೆ, ಆವುದಾನೊಂದು ಪಕ್ಷಿಯು ಉಭಯ ರೆಕ್ಕೆಯಿಂದ ಗಗನಕ್ಕೆ ಹಾರುವಂತೆ, ಅಂತರಂಗದಲ್ಲಿ ಸಮ್ಯಜ್ಞಾನ, ಬಹಿರಂಗದಲ್ಲಿ ಶಿವ ಸತ್ಕ್ರಿಯಾ ಸನ್ನಿಹಿತವಿಲ್ಲದೆ
ಪರವಸ್ತುವ ಕೂಡಬಾರದಾಗಿ. ಇದು ಕಾರಣ ಸತ್ಕ್ರಿಯ ಸಮ್ಯಕ್ ಜ್ಞಾನ ಸಂಪನ್ನರಾದ ಮಹಾಶರಣರ ತೋರಿ ಬದುಕಿಸಯ್ಯ ಎನ್ನ ಅಖಂಡೇಶ್ವರ. ಕರ್ಮ ಸಿದ್ಧಾಂತ, ಕರ್ಮದಿಂದಲೇ ಎಲ್ಲವೂ ಕೂಡ ಆಗುವಂತಹದ್ದು. ಜಸ್ಟ್ ಡೂ ಅನ್ನುವ ಒಂದು ಆಟಿಟ್ಯೂಡ್. ಗೊಡ್ಡು ಸಿದ್ಧಾಂತಿಗಳ ಮಾತು ಸೊಗಸದಯ್ಯ ಎನಗೆ. ಇಟ್ ಇಸ್ ನಾಟ್ ಅಬೌಟ್ ಜಸ್ಟ್ ಡೂಯಿಂಗ್. That doing has to lead to something internally also. ಜ್ಞಾನವೇ ಅಧಿಕವೆಂಬ ದಡ್ಡ ವೇದಾಂತಿಗಳ ಮಾತು ಸೊಗಸದಯ್ಯ ಎನಗೆ. ಸರಿಯಾಗಿ ವೇದಾಂತವನ್ನ ಯಾರೇ ಅಭ್ಯಾಸ ಮಾಡಿ ಅರ್ಥ ಮಾಡ್ಕೊಂಡಿದ್ರು ಅಂತಂದ್ರೆ ಅಲ್ಲಿಯೂ ಕೂಡ ಅವರೂ ಒಪ್ಪುವಂತಹ ಮಾತು ಏನು, ಜ್ಞಾನ ಪರಿಪೂರ್ಣವಾಗುವುದು ಅದು ಕ್ರಿಯೆಗೆ ಬಂದಾಗಲೇ. ಎಲ್ಲವೂ ಶಿವ, ಎಲ್ಲವೂ ಶಿವ, ಎಲ್ಲವೂ ಶಿವ ಅಂತ ಅನ್ಕೊಂಡು ಎಲ್ಲದರ ಜೊತೆಗೆ ನಾನು ಹೇಗೆ ವರ್ತಿಸ್ತೇನೆ ಅನ್ನೋದು ಕಾಣಿಸ್ತಿಲ್ಲ ಅಂತಂದ್ರೆ, ಸುತ್ತಲೂ ಇರತಕ್ಕಂತಹ ಆ ಪರಮಾತ್ಮ, ಈ ಜಗತ್ತು ಆ ಪರಮಾತ್ಮನ ಅಭಿವ್ಯಕ್ತಿ ಅನ್ನೋದಾಯ್ತು ಅಂತಂದ್ರೆ ಈ ಜಗತ್ತಿನ ಜೊತೆಗಿನ ನನ್ನ ವ್ಯವಹಾರ ಎಂಥದ್ದು. ಮತ್ತೊಬ್ಬರನ್ನ, ಮತ್ತೊಂದನ್ನ, ಅದು ಪ್ರಕೃತಿಯಾಗಿರಲಿ ಮನುಷ್ಯರಲ್ಲೇ ಆಗಿರಲಿ, ಹೇಗೆ ನಡೆಸ್ಕೊಳ್ತೇನೆ ಅವ್ರ ಜೊತೆ, ಅವ್ರನ್ನ ಹೇಗೆ ಕಾಣ್ತೇನೆ ಅನ್ನೋದು ಕೂಡ ನಮ್ ಮನಸ್ಸಿಗೆ ಬರೋದಿಲ್ಲ ಅಂತಂದ್ರೆ ಸುಮ್ಮನೆ ಹೇಳ್ತಾ ಹೇಳ್ತಾ ಶಿವೋಹಂ ಶಿವೋಹಂ ಅಂತೆಲ್ಲ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಏನಿದೆ? ಹೇಗೆ ಒಂದು ಹಕ್ಕಿ ಹಾರ್ಲಿಕ್ಕೆ ಎರಡೂ ರೆಕ್ಕೆಗಳು ಬೇಕೋ ಆ ರೀತಿ ಸಮ್ಯಕ್ ಜ್ಞಾನ, ಆ ಜ್ಞಾನದ ಅಭಿವ್ಯಕ್ತಿಯಾಗಿ ಬಹಿರಂಗದಲ್ಲಿ ಶಿವ ಸಕ್ರಿಯೆ, ಸಮ್ಯಕ್ ಕ್ರಿಯೆ, ಒಳ್ಳೆಯದಾದಂತಹ ಕ್ರಿಯೆ, ಮಂಗಳವನ್ನ ಉಂಟು ಮಾಡತಕ್ಕಂತಹ ಕ್ರಿಯೆ, ಎರಡೂ ಕೂಡ ಆಗಬೇಕು. ಅಂತರಂಗ ಬಹಿರಂಗ. ನಾನು ಹೊರಗಿನ ವರ್ತನೆ ನನ್ನ ಅಂತರಂಗವನ್ನ ಪರಿಪಾಕಗೊಳಿಸಬೇಕು. ನನ್ನ ಅಂತರಂಗದ ಪರಿಪಾಕ ನನ್ನ ಬಾಹ್ಯದ ವರ್ತನೆಯಲ್ಲಿ ಅಭಿವ್ಯಕ್ತವಾಗಬೇಕು. ಇದು ಎರಡೂ ಆದಾಗಲೇ ನಮ್ಮನ್ನ ನಾವು ಅರಿತುಕೊಳ್ಳುವಂಥದ್ದು. ಅದೇ ಪರವಸ್ತುವನ್ನ ಕೂಡುವುದು. ಪರವಸ್ತುವನ್ನ ಕೂಡುವುದು ಅಂತಂದ್ರೆ ಇನ್ನೇನಿಲ್ಲ, ಜೀವ ಶಿವೈಕ್ಯವನ್ನ ತಿಳ್ಕೊಳ್ಳೋದು, ಅನುಭವಕ್ಕೆ ತಂದುಕೊಂಡಾಗ ಆಗುವಂತಹದ್ದು, ಅದು ಪರವಸ್ತುವನ್ನ ಕೂಡುವುದು. ಇದು ಕಾರಣ ಸತ್ಕ್ರಿಯ ಸಮ್ಯಕ್ ಜ್ಞಾನ ಸಂಪನ್ನರಾದ ಮಹಾಶರಣರ ತೋರಿ ಬದುಕಿಸಯ್ಯ ಎನ್ನ ಅಖಂಡೇಶ್ವರ. ಮತ್ತೊಬ್ರು ಮಾಡ್ತಾ ಇರೋದನ್ನ ನೋಡಿ ಗೊತ್ತಾಗುತ್ತಲ್ಲ, ದಿಸ್ ಇಸ್ ಪಾಸಿಬಲ್. ದಟ್ ಇಸ್ ವಾಟ್ ಎವ್ರಿ ಒನ್ ಹ್ಯಾಸ್ ಶೋನ್ ಥ್ರೂ ಔಟ್. ಯಾರನ್ನೇ ಮಹಾಮಹಿಮರು, ಮಹಿಮಾನ್ವಿತರು ಅಂತ ಯಾರನ್ನೇ ತಗೊಂಡ್ರು ಕೂಡ ಅವ್ರು ಪ್ರತಿಯೊಬ್ಬರೂ ಕೂಡ ತೋರಿಸಿರುವಂಥದ್ದು ವಿಥೌಟ್ ಎಕ್ಸೆಪ್ಷನ್. ಜಗತ್ತು ಯಾರ್ಯಾರನ್ನ ಆಧರಿಸಿದೆಯೋ ಅವರು ಕೇವಲ ಮಾತಿನಲ್ಲಿ ಹೇಳದಂಥವ್ರಲ್ಲ, ಹೇಳದನ್ನ ಮಾಡಿ ತೋರಿಸಿದಂಥವ್ರು. ಮಾಡುವಿಕೆಯಿಂದ ಅವರಲ್ಲಿ ಎಷ್ಟೆಷ್ಟು ಪರಿವರ್ತನೆಗಳಾಯ್ತು ಅದನ್ನು ಕೂಡ ಹಂಚಿಕೊಂಡಂಥವ್ರು. ಬಸವಣ್ಣನವರ ಈ ವಚನ ಅಂತೂ ತುಂಬಾ ತುಂಬಾ ಪ್ರಸಿದ್ಧವಾಗಿರುವಂಥದ್ದು. ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವಾವ ಕರ್ಮಗಳ ಮಾಡಿದಡೆಯೂ ಆ ಕರ್ಮ ಫಲಭೋಗವ ನೀ ಕೊಡುವೆ ಎಂಬುದ ನಾನು ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ. ಪರ್ಪಸ್, ಪರ್ಪಸ್ ದಟ್ ಇಸ್ ಬಿಗರ್ than you, meaning that is beyond your basic aspects of meaning. That is what you see again and again and again in
everything you will notice this. ನಾನು ಏನನ್ನೇ ಯಾತಕ್ಕೋಸ್ಕರವಾಗಿ ಮಾಡ್ತಿದ್ದೇನೆ, ಗುರುಪೂಜೆಗಾಗಲಿ, ಲಿಂಗಾರ್ಚನೆಗಾಗಲಿ, ಜಂಗಮಕ್ಕಾಗಲಿ, ಆ ಗುರು ಲಿಂಗ ಜಂಗಮದಲ್ಲಿ ಅಡಕವಾಗಿ ಮೂಲಭೂತವಾಗಿರುವಂತಹದ್ದೇನು? ನನಗಿಂತ ಮೀರಿದಂತಹ ಒಂದನ್ನ ನಾನು ಅದರ ಕಡೆಗೆ ಹೋದರೆ, you will understand that you yourself dissipate, and that expansion really takes you so vast that you will see yourself in everything. ಒಬ್ಬರನ್ನ ನಿಕೃಷ್ಟವಾಗಿ, ಒಬ್ಬರನ್ನ ಕೆಟ್ಟದಾಗಿ ನಡೆಸ್ಕೊಳ್ಳೋದು ಅಂತಂದ್ರೆ ಇನ್ನೇನು? ನಮ್ಮನ್ನ ನಾವು ಹಾನಿ ಮಾಡ್ಕೊಳ್ಳೋದಲ್ವಾ? ಒಂದು ವಸ್ತುವನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಅಂತಂದ್ರೆ ಏನು? ನಮ್ಮನ್ನ ನಾವು ದುರುಪಯೋಗ ಪಡಿಸ್ಕೊಂಡ ಹಾಗೆ. ಪ್ರತಿಯೊಂದರಲ್ಲಿಯೂ ನಮ್ಮಲ್ಲಿ ಎಲ್ಲವನ್ನ ನೋಡುವಂತಹದ್ದೇ ತಾನೆ ಜೀವನ್ಮುಕ್ತನ ಸ್ಥಿತಿಯ ಲಕ್ಷಣ. ಇನ್ನೇನು? ನೆಮ್ಮದಿ ಯಾವಾಗ ಬರ್ಲಿಕ್ಕೆ ಸಾಧ್ಯ? ಎಲ್ಲಿ ತನಕ ಮತ್ತೊಂದಿದೆ ಅಂತಿತ್ತು ಅಂತಂದ್ರೆ ಅಲ್ಲಿ ತನಕ ನೆಮ್ಮದಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ಬೇರೆ, ನಾ ಬೇರೆ. ಆ ಬೇರೆ, ಅದು ಬೇರೆ, ನಾ ಬೇರೆ ಅಂತ ಬಂದ ತಕ್ಷಣ ಕಂಪ್ಯಾರಿಸನ್ ಶುರು ಆಗುತ್ತೆ. ಅದೆಲ್ಲಿದೆ? ನನ್ನ ಲೆವೆಲ್ ಏನು, ಅದರ ಲೆವೆಲ್ ಏನು, ನನ್ನ ಅಂತಸ್ತೇನು, ಅದರ ಅಂತಸ್ತೇನು, ನನ್ನದೇನು, ಅದರದೇನು, ನನ್ನ ಹತ್ರ ಇದಿದೆ ಅನ್ನೋ ಅಹಂಕಾರ ಇಲ್ಲ, ಅದಿಲ್ಲ ಎಂಬತಕ್ಕಂತಹ ಅಸೂಯೆ. have to go beyond. We have to go beyond ourselves. ಯಾವುದೇ ಒಂದು ಕೆಲಸವನ್ನ ಮಾಡಿ, ಏನೇ ಮಾಡಿ, it doesn't matter. A person who earns 500 rupees per day, if that person donates 50 rupees out of that, 10% of his daily income he is giving. ಮಿಲಿಯನ್ಸ್ ಗಟ್ಲೆ ಸಂಪಾದಿಸ್ಕೊಂಡು 1% ಎತ್ತಿಕೊಡ್ಲಿಕ್ಕೆ ಲಬೋ ಲಬೋ ಅಂತ ಬಾಯ್ ಬಡ್ಕೊತೇವೆ. ಇಷ್ಟು ಕೊಟ್ಟೆ, 10,000 ಕೊಟ್ಟೆ ನಾನು, 10 ಲಕ್ಷ ಕೊಟ್ಟೆ ನಾನು, ಏನು ಬಡ್ಕೋತೇವೆ. ಅದಕ್ಕೆ ಅಂತಂದ್ಬಿಟ್ಟು ಪ್ಯಾಂಪ್ಲೆಟ್ಸ್ ಹಂಚೋದೇನು, ಪೇಪರ್ಗಳಲ್ಲಿ ಹಾಕ್ಸೋದೇನು, ಹೆಸರುಗಳು ಬರ್ಸೋದೇನು, ರಾಮ. ದೇವಸ್ಥಾನದಲ್ಲಿ ದೇವ್ರಿಗಿಂತ ಜಾಸ್ತಿ, ದೇವ್ರಿಗಿಂತ ದೊಡ್ಡದಾಗಿ ಡೋನರ್ಸ್ ಇರುತ್ತೆ. ಅವತ್ತು 50 ರೂಪಾಯಿ ಕಮಾಯಿಸ್ಕೊಂಡು ಅದರಿಂದ 5 ರೂಪಾಯಿ ತೆಗೆದುಕೊಂಡು ಹೋಗಿ ಭಗವಂತ ಒಳ್ಳೇದ್ ಮಾಡಪ್ಪ ಅಂತಂದ್ಬಿಟ್ಟು ಮತ್ತೊಬ್ಬರಿಗೆ ಯಾರಿಗಾದ್ರೂ ದಾನ ಮಾಡಿರ್ತಾನಲ್ಲ, ಯಾವುದೂ ಅದಕ್ಕೆ ಸಮನಾಗಿ ಬರುವಂತದ್ದಲ್ಲ. ನೀವು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಷ್ಟೇ ಚಿನ್ನ ಕಡಗ ಹಾಕಿ ಮಾಡಿ, ಭಗವಂತ ಅಲ್ಲಿ ಮೆಚ್ಚುವಂಥದ್ದು. ನನ್ನನ್ನ ಮತ್ತೊಂದು ಜೀವಿಯಲ್ಲಿ ಕಂಡನ, ಆ ಜೀವಿಯಲ್ಲಿ ಇರತಕ್ಕಂತಹ ಆ ನನ್ನನ್ನ ಅವನು ಗುರುತಿಸ್ಕೊಂಡ. ಒಂದು ಕಥೆ ಬಹುಶಃ ಪ್ರತಿಯೊಬ್ರು ಕೇಳಿರ್ಬೋದು ಸುಮಾರಷ್ಟು. ಟಾಕ್ ಅಬೌಟ್ ದಟ್ ಆಟಿಟ್ಯೂಡ್. 3 ಜನ ಕಲ್ಲ ಕುಟಿಗರು ಕೆಲಸ ಮಾಡ್ತಿರ್ತಾರೆ, ಸ್ಕಲ್ಪ್ಟರ್ಸ್. ದೇವಸ್ಥಾನ ಒಂದು ಕಟ್ತಾ ಇರುತ್ತೆ. ಯಾರೋ ಒಬ್ಬನ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಏನಪ್ಪ ಏನ್ ಮಾಡ್ತಾ ಇದೀಯಾ? ಕಾಣಿಸ್ತಿಲ್ವಾ? ಮೂರ್ತಿ ಕೆತ್ತಾ ಇದ್ದೀನಿ, ನನ್ಗೆ ಬರೋದೇ ಇದೊಂದು, ಮಾಡ್ತಾ ಇದ್ದೀನಿ, ಅದನ್ನೇನ್ ಕೇಳೋದು? ಓಕೆ. ಇನ್ನೊಬ್ರ ಹತ್ರ ಹೋಗ್ತಾರೆ, ಏನಪ್ಪ ಏನ್ ಮಾಡ್ತಾ ಇದೀಯಾ? ನಾನಾ, ಅಯ್ಯೋ ಹೆಂಡತಿ ಮಕ್ಳನ್ನೆಲ್ಲ ನೋಡ್ಕೋಬೇಕು, ಇದೊಂದ್ ಕೆಲಸ ಉಂಟು, ಈ ಕೆಲಸ ಮಾಡಿದ್ರೆ ಏನೋ ಒಂದಷ್ಟು ದುಡ್ಡು ಬರುತ್ತೆ, ನನ್ ಹೆಂಡತಿ ಮಕ್ಳಿಗಾಗತ್ತೆ, ಮಕ್ಳನ್ನ ಓದಿಸ್ಬೋದು, ಅವರು ಮುಂದೆ ತರಿಸ್ಬೋದು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ವಂಡರ್ಫುಲ್.
ಮತ್ತೊಬ್ಬರ ಹತ್ರ ಹೋಗೋದಾಗುತ್ತೆ. ಏನಪ್ಪ ಮಾಡ್ತಾ ಇದೀಯಾ? ಯಾರೋ ಪುಣ್ಯಾತ್ಮರು 4 ಜನ ಬಂದು ಇಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ದೇವರ ಹತ್ರ ಕೂತ್ಕೊಂಡು ಏನೋ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನೋದು ಸಿಗಲಿ ಅಂತ ಅಂದ್ಬಿಟ್ಟು ಇಂಥದ್ದೊಂದು ದೇವಸ್ಥಾನ ಕಟ್ತಾ ಇದ್ದಾರೆ. ಅದ್ರಲ್ಲಿ ನಂದು ಒಂದ್ ಸ್ವಲ್ಪ ಸೇವೆ ಇರ್ಲಿ ಅಂತ ಅಂದ್ಬಿಟ್ಟು ನಾನ್ ಮಾಡ್ತಾ ಇದ್ದೀನಿ. ನನ್ನ ಕಸುಬಿದು. ಇದರಿಂದ ಎಷ್ಟೋ ಒಂದಷ್ಟು ಜನಕ್ಕೆ ನಾನು ಕೆತ್ತದಂತಹ ಇದನ್ನೇನೋ ಮಾಡಿ ಒಂದ್ 4 ಜನಕ್ಕೆ ಮನಸ್ಸಿಗೆ ನೆಮ್ಮದಿ ಆಯ್ತಾ, ತೃಪ್ತಿ ಆಯ್ತಾ, ಅದಕ್ಕೋಸ್ಕರ ನಾ ಮಾಡ್ತಾ ಇದ್ದೀನಿ ಸೇವೆ. ಆ 3 ದೃಷ್ಟಿಕೋನಗಳೇ ಆಯಾ ಹಂತದಲ್ಲಿ ಇದಾವೆ. ವೇರ್ ಡು ಯು ಫೈಂಡ್ ದಟ್ ಫುಲ್ಫಿಲ್ಮೆಂಟ್? ಆ ಶಾಂತಿ, ಆ ನೆಮ್ಮದಿ. ಮೋಳಿಗೆ ಮಾರಯ್ಯನವರ ವಚನ. ಭಕ್ತ ತಾ ಮಾಡುವ ಕಾಯಕ ತನಗೆಂದಡೆ ಗುರುವಿಂಗೆ ದೂರ, ತನ್ನ ಸತಿಗೆಂದಡೆ ಲಿಂಗಕ್ಕೆ ದೂರ, ತನ್ನ ಸುತರಿಗೆಂದಡೆ ಜಂಗಮಕ್ಕೆ ದೂರ, ತನ್ನ ಬಂಧುಗಳಿಗೆಂದಡೆ ಸಂಗನ ಬಸವಣ್ಣ ಮೊದಲಾದ ಶರಣ ಸಂಕುಳಕ್ಕೆಲ್ಲಕ್ಕೂ ದೂರ, ನನಗೂ ದೂರ ಎನ್ನೊಳಗಾದ ನಿಷ್ಕಳಂಕ ಮಲ್ಲಿಕಾರ್ಜುನ ನಿನಗೂ ದೂರ. ಬರೇ ನಮ್ದು 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 ಅನ್ನುವ ಒಂದು ಸೀಮಿತತೆಯಲ್ಲಿಯೇ ನಾವಿದ್ವಿ ಅಂತಂದ್ರೆ ನಮ್ಮಿಂದ ನಾವು ದೂರವಾಗ್ತಾ ಹೋಗ್ತಾ ಇರ್ತೀವಿ. ನಮಗೆ ನಾವು ಹತ್ರ ಬರಬೇಕು ಅಂತಂದ್ರೆ ದೊಡ್ಡದಕ್ಕೆ ತೆತ್ಕೊಳ್ಳಬೇಕು. ದೊಡ್ಡದಕ್ಕೆ ತೆತ್ಕೊಳ್ಳೋದು ಅಂತಂದ್ರೆ ಏನು? ನಮ್ಮನ್ನ ಮೀರಿದಂಥದ್ದು ಒಂದು ಉಂಟಲ್ಲ, ಅದು ಪ್ರತಿಯೊಂದರಲ್ಲಿಯೂ ಅಂತರ್ಗತವಾಗಿದೆಯಲ್ಲ, ಅದಕ್ಕೋಸ್ಕರವಾಗಿ ಮಾಡುವುದು. ಇಷ್ಟು ಸಿಂಪಲ್ ಆಗಿ, ಅಷ್ಟು ಸಲೀಸಾಗಿ ಹೇಳ್ಬಿಡ್ತಾರೆ. ಸೋ ಬ್ಯೂಟಿಫುಲ್. ದಟ್ ಡಸಂಟ್ ಮೀನ್ ಸೊ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಡೋದಾ? ಆಯ್ತಪ್ಪ, ಇದೇನಿಲ್ಲ, ನನ್ ಆಫ್ ಯು ಮ್ಯಾಟರ್ ಟು ಮೀ, ಎಲ್ಲ ಅಲ್ಲಿ ಮಾಡ್ತೇನೆ, ನೀವೆಲ್ಲ ಗುಳೆ ಹೊಕ್ಕೊಂಡು ಹೋಗಿ ಅಂತಂದ್ಬಿಟ್ಟು. It is not about that. It is not shirking from your responsibility. How do we do it? Attitude, attitude, attitude. ಎಲ್ಲಾರನ್ನೂ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ಮಾಡಿ ಅಂತ ಯಾರು ಹೇಳಿಲ್ಲ, ಯಾರು ಹೇಳುವಂಥದ್ದಲ್ಲ. ಎಷ್ಟಕ್ಕೆ ಮಾಡಬೇಕು ಅದನ್ನ ಮೀರಿ ಮತ್ತೊಂದಕ್ಕೆ ಅಂತ ಇಡುವುದಾಗುತ್ತಲ್ಲ, ಮತ್ತೊಂದಕ್ಕೆ ಅಂತ ಮಾಡುವುದಾಗುತ್ತಲ್ಲ, ದಿಸ್ ಇಸ್ ನಾಟ್ ಜಸ್ಟ್ ಇಟ್. ಐ ಆಮ್ ನಾಟ್ ಗೋಯಿಂಗ್ ಟು ರನ್ ಅವೇ ಫ್ರಮ್ ದಿಸ್ ರೆಸ್ಪಾನ್ಸಿಬಿಲಿಟಿ, ಬಟ್ I have something bigger, because when you cater to something bigger, this already is taken care of. Naturally, ನೀವು ಯೂನಿವರ್ಸಲ್ ಸೆಟ್ ಹೋದ್ರೆ, ಯೂನಿವರ್ಸಲ್ ಸೆಟ್ ಅಂದ್ರೆ ಏನು? All subsets are included over there. So it is not about saying that, okay, this is going to be eliminated. If you eliminate it, it is not a universal set at all. We are talking about that universal set, that all inclusiveness. And we are focused so much on the subset. This subset is the universal set anta now ankonbitirtave. The subset is not the universal set. There is something beyond, something bigger, which includes all of this too within it ಅನ್ನುವಂಥದ್ದು. ಭಕ್ತನಾಗಿ ಹುಟ್ಟಿ ಮತ್ತೊಬ್ಬರಲ್ಲಿ ಬೇಡುವುದೇ ಕಷ್ಟ. ಹೊತ್ತು ಹೋರಿ ಭೂಮಿಯ ಅಗೆವಲ್ಲಿ ಮೊತ್ತದ ಜೀವಂಗಳು ಸತ್ತುದ ದೃಷ್ಟವ ಕಂಡಲ್ಲಿಯೇ ಮಾಡುವ ಮಾಟ ನಷ್ಟ. ಇದನ್ನರಿತು ವಿರಕ್ತರಾಗಿ ಹೋದಲ್ಲಿ ಮತ್ತೊಬ್ಬರ ಅಪ್ಪ ಅಣ್ಣ ಎಂದು ಚಿತ್ತ ಕಲುಕುವುದು ಕಷ್ಟ.
ಈ ಹೊತ್ತ ದೇಹಕ್ಕೆ ನಗೆಯ ಚಿತ್ತದ ಕಾಯಕ ಇದನ್ನೊಪ್ಪುಗೋ ಆತುರ ವೈರಿ ಮಾರೀಶ್ವರ. ನಗೆಯ ಕಾಯಕದ ಮಾರೀಚನ. ಈ ಕೆಲಸ ಮಾಡಿನೇ ಇಂಥ ಒಂದು ಆಕ್ಯುಪೇಷನ್ ಅಲ್ಲಿ, ಇಂಥ ಒಂದು ಜಾಬ್ ಅಲ್ಲಿ ಇದ್ದೋರೇ ಡೊನೇಟ್ ಮಾಡ್ಬೇಕು, ಇಂಥವ್ರಿಗೆ ಮಾತ್ರ ಸಾಧ್ಯ, ಎಲ್ಲ ಮಿಲಿಯನ್ ಗಟ್ಲೆ ಸಂಪಾದಿಸ್ಕೊಂಡಿರೋಂಥವ್ರೇನೆ ಕಾಯಕ ಮಾಡಬಹುದು, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಅದೇ ಕಾಯಕ ಸಾಫ್ಟ್ವೇರ್ ಇಂಜಿನಿಯರ್ ಮಾಡೋದೇನೆ, ಅಥವಾ ಏನು ಡಾಕ್ಟರ್ಸ್ ಮಾಡೋ ಅಂಥದ್ದೇ, ಫ್ರಂಟ್ ಲೈನ್ ವರ್ಕರ್ಸ್ ಏನೆ, ಸೋಲ್ಜರ್ಸ್ ಏನೆ. We do all of this glorification, no? Everything we glorify so much. But do you find meaning in anything that you are doing? ಅವ್ರದನ್ನ ಅವ್ರಿಗೆ ಎಷ್ಟು ಸಲೀಸಾಗಿ ಹೇಳ್ಕೊಡ್ತಾರೆ. ಭಕ್ತನಾಗಿ ಹುಟ್ಟಿ ಮತ್ತೊಬ್ಬರಲ್ಲಿ ಬೇಡುವುದೇ ಕಷ್ಟ. ಮತ್ತೊಬ್ಬರನ್ನ ಹೋಗಿ ಕೇಳ್ಕೊಂಡು ಬೇಡ್ಕೊಂಡು ಮಾಡೋದು ಆಗುವಂಥದ್ದಲ್ಲ. ಅಯ್ಯೋ ನಾನ್ ದೇವ್ರಿಗೆ ಇದು ಮಾಡಿಸ್ತೇನೆ, ಅದ್ ಮಾಡಿಸ್ತೇನೆ, ಇದನ್ ಕಟ್ಟಿಸ್ಬೇಕು, ಅದನ್ ಕಟ್ಟಿಸ್ಬೇಕು ಅಂತ ಹೋಗಿ ಹೋಗಿ ಗಣೇಶನ್ ಕೂರ್ಸೋದ್ರಿಂದ ಹಿಡಿದು ಭಕ್ತಿಯ ಹೆಸರಲ್ಲಿ ಹೋಗ್ಬಿಟ್ಟು ಮತ್ತೊಬ್ಬರನ್ನ ಕೇಳುವಂಥದ್ದು ಆಗಲ್ಲ. ಐ ಕಾಂಟ್ ಡೂ ಇಟ್. ಹೊತ್ತು ಹೋರಿ ಭೂಮಿಯ ಅಗೆವಲ್ಲಿ ಮೊತ್ತದ ಜೀವಂಗಳು ಸತ್ವದ ದೃಷ್ಟವ ಕಂಡಲ್ಲಿಯೇ ಮಾಡುವ ಮಾಟ ನಷ್ಟ. ಹಿಸ್ ಪರ್ಸ್ಪೆಕ್ಟಿವ್. ವ್ಯವಸಾಯ ಮಾಡುವಾಗ ಎಷ್ಟು ಜೀವಗಳಿಗೆ ಹಾನಿ ಆಗುವುದಿಲ್ಲ, ನನಗದ್ರಲ್ಲಿ ಆಗುವಂಥದ್ದಲ್ಲ, ನನಗದ್ರಲ್ಲಿ ಮನಸ್ಸಿಲ್ಲ. ಆ ಭೂಮಿಯನ್ನ ಅಗೆದು ಅಷ್ಟೆಲ್ಲ ಮಾಡಿ ಭೂಮಿಗೆ ಅಷ್ಟು ನೋವಾಗುತ್ತೆ, ಅಲ್ಲಿರೋ ಜೀವಿಗಳಿಗೆ ಎಷ್ಟು ನೋವಾಗುತ್ತೆ, ಅದಕ್ಕ ಎತ್ತನ್ನ ಹೊಡೆದು ಬಡದು ಅದಕ್ಕೆಲ್ಲ ನನ್ನ ಕೈಲಿ ಆಗುವಂಥದ್ದಲ್ಲ. ಸರಿನಪ್ಪ, ಇದು ಬೇಡ ಅದು ಬೇಡ, ಸನ್ಯಾಸ ತಗೊಂಡ್ಬಿಡೋಣ, ಅದಕ್ಕೂ ಗತಿ ಇಲ್ವೇ? ಯಾಕಂದ್ರೆ ಅಲ್ಲೂ ಕೂಡ ಯು ಆರ್ ಡಿಪೆಂಡೆಂಟ್. ಕರ್ಮಾಧಿಕಾರ ಇಲ್ಲ ನಿಮಗೆ. ಯು ಆರ್ ಡಿಪೆಂಡೆಂಟ್ ಆನ್ ಸಮ್ವನ್ ಎಲ್ಸ್ ಟೇಕಿಂಗ್ ಕೇರ್ ಆಫ್ ಯು. ಸೊ ಸಮ್ವನ್ ಎಲ್ಸ್ ಹ್ಯಾಸ್ ಟು ಫೀಡ್ ಯು, ಸಮ್ವನ್ ಎಲ್ಸ್ ಹ್ಯಾಸ್ ಟು ಡೊನೇಟ್ ಟು ಯು. ಸೊ ಅಲ್ಲೂ ಕೂಡ ಯು ಆರ್ ಗೋಯಿಂಗ್ ಟು ಸಮ್ವನ್ ಎಲ್ಸ್ ಅಂಡ್ ಸೇಯಿಂಗ್, ಅಯ್ಯೋ ಅಪ್ಪ ಅಮ್ಮ ಅಣ್ಣ ನಂದು ಆಶ್ರಮ ಇದೆ, ನಂದು ಇದಿದೆ, ನಂದು ಅದಿದೆ, ಡೊನೇಷನ್ ಕೊಡಿ, ಅದ್ ಕೊಡಿ, ಇದ್ ಕೊಡಿ ಅನ್ಕೊಂಡೆಲ್ಲ ಹೋಗಿ ಹೋಗಿ ಕೇಳೋದು. ಚಿತ್ತ ಕಲುಕುವುದು ಕಷ್ಟ. ನನಗಿದ್ ಯಾವುದು ಇಲ್ಲ. ನನಗೇನ್ ಗೊತ್ತು, ಈ ಹೊತ್ತ ದೇಹಕ್ಕೆ ನಗೆಯ ಚಿತ್ತದ ಕಾಯಕ. ಈ ದೇಹವನ್ನ ನೀನ್ ಏನ್ ಕಲಿಸ್ಕೊಟ್ಟಿದ್ಯಾ ನನಗೆ? ವಾಟ್ ಇಸ್ ದ ಟ್ಯಾಲೆಂಟ್ ದಟ್ ಯು ಹ್ಯಾವ್ ಗಿವನ್ ಮೀ? ನಗಿಸ್ಬಹುದು. 4 ಜನ ನಕ್ಕಿ ಸಂತೋಷದಿಂದ, ಆ ನಗುವಿನಿಂದಾಗಿ ಅವ್ರಿಗೇನೋ ಸಂತೃಪ್ತಿಯಾಗಿ ಅದು ಏನ್ ಕೊಡ್ತಾರೋ ಅದರಿಂದ ನಾನು ಸೇವೆಯನ್ನ ಮಾಡ್ತೇನೆ. ದಿಸ್ ಇಸ್ ಮೈ ಕೆಪಬಿಲಿಟಿ ಅಂಡ್ ಐ ಆಮ್ ಗೋಯಿಂಗ್ ಟು ಡೂ ಇಟ್ ಸೆಲ್ಫ್ಲೆಸ್ಲಿ, with complete involvement. Whether I am an artist, whether I am a worker, whether I am a soldier, whether I am a king, whether I am someone who cleans the streets. ಏನ್ ಬಂದಿದೆ ಅದನ್ನ ಮನಃಪೂರ್ವಕವಾಗಿ ಮಾಡಿ ಅದರಿಂದ ಬಂದಿರೋದನ್ನ ನಾನು ಸಮರ್ಪಿಸ್ತೇನೆ ಅಂತ. ಈ ಹೊತ್ತ ದೇಹಕ್ಕೆ ನಗೆಯ ಚಿತ್ತದ ಕಾಯಕ ಇದನ್ನೊಪ್ಪುಗೋ ಆತುರ ವೈರಿ ಮಾರೇಶ್ವರ. ಜಸ್ಟ್ ಟೇಕ್ ದಿಸ್. ಸೊ ಇಷ್ಟು ಅರ್ಥದಲ್ಲಿ ಹೇಗೆ ನಾವು ಕಾಯಕದಲ್ಲಿ ತೊಡಗಿಸ್ಕೊಳ್ತೇವೆ, ಅದರಿಂದ ಒಳಗಡೆ ಯಾವ ರೀತಿ ಪರಿವರ್ತನೆಗಳಾಗುತ್ತೆ ಅನ್ನೋದನ್ನ ನೋಡಿ, ಮುಂದಿನ ಸಂಚಿಕೆಯಲ್ಲಿ ಆ ಒಳಗಿನ ಆ ಪರಿವರ್ತನೆ ಕೂಡ, ಯಾಕೆಂದರೆ ಅಂತರಂಗದಲ್ಲಿಯೂ ಕೂಡ ನಾವೇನನ್ನ ಚಿಂತಿಸ್ತೇವೆ, ಮನನ ಮಾಡ್ತೇವೆ, ಯಾವುದನ್ನ ಕುರಿತು ಆಲೋಚಿಸ್ತೇವೆ, ಅದರಿಂದ ಒಳಗಡೆ ಏನು ಬದಲಾವಣೆಗಳಾಗ್ತಾ ಹೋಗುತ್ತೆ. ವಚನಗಳನ್ನ ಓದೋದಿರ್ಲಿ, ಭಗವದ್ಗೀತೆಗಳಾಗಲಿ, ಯಾವುದನ್ನೇ ಇವುಗಳನ್ನೆಲ್ಲ ಅಭ್ಯಾಸ ಮಾಡುವುದರಿಂದಾಗಿ ಆಗುವಂತಹದ್ದೇನು, ಆ ಅಂತರಂಗದ ಪರಿಪಾಕ ಪರಿವರ್ತನೆ ಹೊರಗೆ
ಅಭಿವ್ಯಕ್ತವಾಗಲಿಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ಕಂಪ್ಲೀಟ್. ದೆನ್ ಹೌ ಕ್ಯಾನ್ ಕಾಯಕ ಬಿ ದಟ್ ಮಿರರ್ which shows your internal equanimity and your internal growth? That we will see in the next session. ಧನ್ಯವಾದಗಳು ಪ್ರವೀಣ್ ಅವರೇ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. 3 ವಚನಗಳು ತುಂಬಾ ಅರ್ಥಗರ್ಭಿತ ಆಗಿತ್ತು. ಸೊ ಯಾರಿಗಾದ್ರೂ ಮತ್ತೇನಾದ್ರೂ ಅಡಿಷನಲ್ ಕೇಳೋದಿತ್ತಂದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಹೇಳೋದಿತ್ತಂದ್ರೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿನೇ ಹಾಕಿದ್ರು. ಆನಂದ್ ಅವರು ನಗೆ ಮಾರಿ ತಂದೆ ಅಂದ್ರೆ century. Yeah, exactly. How do we know what is the universal set? The universal set is everything around you. Because God is there in everything. God is there in every aspect. So does that mean that I have to do something phenomenal for the world? No. Even the smallest thing, it is not about the breadth to which my actions are going to cause an impact. ನಾನು ಎಲ್ಲೋ ಆಚೆ ಕಡೆ ಹೋಗಿದ್ದೀನಿ, ಏನೋ ತಿಂದಿದ್ದನ್ನ ಸರಿಯಾದ ಜಾಗದಲ್ಲಿ ಹಾಕದ್ನ, ಅದನ್ನ ಬರೇ US ಅಲ್ಲಿ ಇರುವಾಗ, ಕ್ಯಾನಡಾನಲ್ಲಿ ಇರುವಾಗ ಮಾಡುವುದಲ್ಲ, ಇಂಡಿಯಾನಲ್ಲೂ ಮಾಡದ್ನ. ಬರೇ ನಮಗೆ ಯಾರು ಪ್ರೀತಿ ಪಾತ್ರರೋ ಅವ್ರಿಗೆ ಮಾತ್ರ ಏನೇ ಕಷ್ಟ ಬಂದ್ರು ನಾನು ಇಷ್ಟೆಲ್ಲ ಮಾಡ್ಬಿಡ್ತೇನೆ, ಏನ್ ಪರವಾಗಿಲ್ಲ, ಇಟ್ಸ್ ಆಲ್ ಓಕೆ. ಅಥವಾ ಕ್ಯಾನ್ ಐ ಡೂ ದಟ್ ವಿತ್ ಈವನ್ ಅನ್ ಅಬ್ಸಲ್ಯೂಟ್ ಸ್ಟ್ರೇಂಜರ್ with no expectation whatsoever that they are going to acknowledge it? Small things. That is all that matters. Basically finding meaning in every small thing you do. Absolutely. ಅದು ನಿಮ್ಮ ಮನಸ್ಸಿಗೆ ಮತ್ತು ಹೊರಗಿನವರಿಗೇನು ಸಂತೃಪ್ತಿ, ಸಂತೋಷ ಆಗುತ್ತೆ. ಖಂಡಿತ ಆಗುತ್ತೆ. ಯಾಕೆ ನಾವು ಸಂತೋಷವಾಗಿದ್ವಿ ಅಂತಂದ್ರೆ, ಆ ನೆಮ್ಮದಿ, ನಿಜವಾದ ಸೌಖ್ಯ ನಮ್ಮ ಒಳಗಡೆ ಇತ್ತು ಅಂತಂದ್ರೆ, ನಮ್ಮ ಸುತ್ತಮುತ್ತಲು ಯಾರಿದ್ದಾರೋ ಅವ್ರಿಗೂ ಕೂಡ ಖಂಡಿತ ಮುಟ್ಟತ್ತೆ. ಐ ಕ್ಯಾನ್ ಟೆಲ್ ಯು. Yes, correct. I want to share something. Yeah. ಈಗ ಕೆಲವೊಬ್ರು ಬಹಳ ಖುಷಿಯಾಗಿರ್ತಾರೆ, ಕೆಲವೊಬ್ರು ಯಾವಾಗನೂ ಅಸಂತೋಷದಿಂದಿರ್ತಾರೆ. ಅದು ಯಾಕೆ ಅಂತಂದ್ ಸುಮ್ನೆ ಓದ್ತಾ ಇದ್ದೆ ಎಲ್ಲೋ ನಾನು, ನೀವು ನಿಮ್ಮನ್ನ, ಇಫ್ ಯು ಡೋಂಟ್ ಲವ್ ಯುವರ್ ಸೆಲ್ಫ್, ಯು ವಿಲ್ ನಾಟ್ ಲವ್ ಅದರ್ಸ್ ಅಂಡ್ ಯು ವಿಲ್ ನಾಟ್ ಅಪ್ರಿಶಿಯೇಟ್ ಅದರ್ಸ್. ಅದು ಆಗ್ಬೇಕು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಮಾಡೋದರ ಬಗ್ಗೆ, ನಾನು ಯಾರು, ನಾನು ಹೀಗೆ ಇರೋದು, ಅದ್ರ ಬಗ್ಗೆ ನಾನು ಸಂತೃಪ್ತಿಯಿಂದ ಇರ್ಬೇಕು ಮೊದಲು. ದಿಸ್ ಇಸ್ ಹೂ ಐ ಆಮ್. ನಾನ್ ಹೀಗಿರೋದು, ನಾನ್ ಮಾಡೋದು ಹೀಗೆ, ಅದ್ರ ನನಗ್ ಸಂತೃಪ್ತಿ ಇದ್ರೆ ಮತ್ತೊಬ್ರಲ್ಲೂ ಒಳ್ಳೆ ಗುಣ ಕಾಣ್ತೀವಿ ನಾವು. ಅದು ಇಟ್ ವಾಸ್, ಐ ಥಿಂಕ್ ವಿ ಆಲ್ ಗೋ ಥ್ರೂ ದೀಸ್ ಥಿಂಗ್ಸ್. ನಮ್ಮಲ್ಲಿ ಅಸಂತೋಷನೂ ಇರ್ತದೆ. ನಾವು ಅಸಂತೋಷದಿಂದ ಇದ್ದಾಗ ಎಲ್ಲರ ಬಗ್ಗೆನೂ ಸಿಟ್ಟು ಬರ್ತಿರ್ತದೆ ನಮ್ಗೆ. ಆಮೇಲೆ ಒಂದ್ಸರಿ ನಾವು ನಮ್ದು ಏನೋ ಮಾಡಿ ನಮ್ಮ ಮನಸ್ಸು ಶಾಂತಿ ಆಯ್ತು ಅಂದ್ರೆ ಎಲ್ಲಾನು ಚೆನ್ನಾಗಿ ಕಾಣ್ತದೆ. ಈಗ ನಂದೇ ಹೇಳ್ತೀನಿ ಎಕ್ಸಾಂಪಲ್. ನಮ್ಮ ಮಕ್ಕಳು ಬಂದಿದ್ದಾರೆ ಈಗೆಲ್ಲ ಮನೆಯಲ್ಲಿ, ಅವರು ನನ್ನ ಕೆಲಸ ಅದೆಲ್ಲ ನನಗ್ ಪ್ರೆಷರ್ ಆದಾಗ ಎಲ್ಲ ಆದಾಗ ಆ ಪಾಪ ಅವು ಎಷ್ಟು ಎಲ್ಲ ಮಾಡ್ತಿದ್ವು ಅವು ಮಕ್ಕಳು. ಅವನ್ ಬೈಯೋದು ಯಾವಾಗನು, ನೀವು ಅದನ್ ಮಾಡೋದಿಲ್ಲ, ಇದನ್ ಮಾಡೋದಿಲ್ಲ, ಅದಾಯ್ತು ಇದಾಯ್ತು, ಗಂಡನ್ನು ಬೈಯೋದು, ಮಕ್ಕಳನ್ನು ಬೈಯೋದು ಎಲ್ಲ. ಆಮೇಲೆ ನನ್ ಪ್ರಾಜೆಕ್ಟ್ ಮುಗೀತು, ಕೆಲಸ ಮುಗೀತು, ಎಲ್ಲ ಆಯ್ತು, ಆದ್ಮೇಲೆ ಎಲ್ಲಾನು ಸಂತೋಷ ಕಾಣ್ತಿತ್ತು ನನಗೆ. ಐ ಮೀನ್ ಇದು ಸ್ಮಾಲ್, ಇದು ನನ್ನ ಸುತ್ತಿನ ಜಗತ್ತಿಗೆ ಹೇಳ್ತೀನಿ. ಬಟ್ ಜನರಲಿ ಇದು ನಮ್ಮನ್ನ ನಾವು ಮೊದಲು ಸಂತೋಷದಿಂದ ಇಟ್ಕೋಬೇಕು. ಅಂದ್ರೆ ನಾವ್ ಎಲ್ಲರಿಗೂ ಸಂತೋಷನ ಕೊಡ್ತೀವಿ, ಅದು ಎಲ್ಲ ಇದ್ರಲ್ಲೂ ಕಾಣ್ತದೆ ಅದು. ಖಂಡಿತ 100%.
ಆಮೇಲೆ ಇನ್ನೊಂದು ಈ ರಿಚುವಲ್ಸ್ ಮತ್ತು ಕಾಯಕ. Yeah. ಈಗ ನೋಡಿ ರಿಚುವಲ್ಸ್ ಕಾಯಕನ ಮಸಕು ಮಾಡಿಬಿಟ್ಟಿದಾವೆ ಅವು. ಕಾಯಕದ ಮೀನಿಂಗ್ ಮರ್ತು ಹೋಗಿಬಿಡ್ತದೆ ನಾವು ರಿಚುವಲ್ಸ್ ಹಾಕೊಂಡು ಕೂತ್ಬಿಟ್ಟು ಅಂದ್ರೆ. ಈ ಈಗ ಅದು ಹೇಳಿದ್ರಲ್ಲ, ಆರಂಭವ ಮಾಡುವೆ ಗುರುಪೂಜೆ ಎಂದು. ಆರಂಭ ಮಾಡುವುದೇ ಗುರುಪೂಜೆ. ನಾನು ಗುರುಪೂಜೆ ಅಂತ ಹೇಳಿ ಅದರಲ್ಲಿ ನಾನು ಅದನ್ನೇ ಮಾಡ್ತಾ ಕೂಡೋದೇನೋ ಅವಶ್ಯ ಇಲ್ಲ ಈಗ, ರೈಟ್? ಹೌದು. ಈಗ ಏನಾಗ್ಬಿಡ್ತದೆ, ಈಗೆಲ್ಲ ಟೆಂಪಲ್ ಹೋಗ್ಲಿ ಎಲ್ಲೋ ಹೋಗ್ಲಿ ಏನು ಸಿಕ್ಕಾಪಟ್ಟೆ ಅವು ಇಲ್ಲಿನೂ ಆಗ್ಬಿಟ್ಟಿದಾವೆ ಇವಾಗ. ಐ ಯೂಸ್ ಟು ಥಿಂಕ್ ಲೈಕ್ ಸೊ my life used to be very simple 20 years ago because I never went to any temple. I never got involved in any of the religious things. ಈಗ ಇಷ್ಟು ಆಗಿಬಿಟ್ಟಿದಾವೆ ಇಲ್ಲಿ ಅಂತಂದ್ರೆ ಲೈಕ್ somehow I get involved in those, then I try finding the meaning. ಹೌದಾ, ಇದನ್ನ ಇನ್ನೂ ಮಾಡ್ಬೇಕಾ ನಾನು, ಇದ್ರಲ್ಲಿ ಏನಾದ್ರೂ ಮೀನಿಂಗ್ ಇದೆಯಾ ಅಂತ. ಬಟ್ ಟು ಕೀಪ್ ಅಪ್ ವಿತ್ ದ ಜೋನ್ಸ್ ವಿ ಎಂಡ್ ಅಪ್ ಡೂಯಿಂಗ್, ಎಲ್ಲರೂ ಮಾಡ್ತಾರೆ ನಾವು ಮಾಡ್ಬೇಕು ಅಂತ. ಬಟ್ ರಿಯಲಿ ಲೈಕ್ ಇದು ರಿಚುವಲಿಸ್ಟಿಕ್ ಲೈಫ್, ಇದು ಇಟ್ ಜಸ್ಟ್ ಟೇಕ್ಸ್ ಅವೇ ದ ರಿಯಲ್ ಮೀನಿಂಗ್ ಆಫ್ ಇದು ನಾವು ಮಾಡ್ಬೇಕಾಗಿದ್ದು. ಅದನ್ನ ಎಷ್ಟು ಅಡಾಪ್ಟ್ ಮಾಡ್ಕೋಬೇಕು, ದಟ್ ಇಸ್ ದಿ ಕ್ವಶನ್. The thing is, again, it is ಎಷ್ಟು ಅನ್ನೋದಲ್ಲ, ಯಾವ ರೀತಿ ನಾವು ಅದರಲ್ಲಿ ಹೇಗೆ ತೊಡಗಿಸ್ಕೊಳ್ತೇವೆ. ನಾನು ಇದನ್ನ ಮತ್ತೊಬ್ಬರಿಗೋಸ್ಕರವಾಗಿ ಮಾಡ್ತಾ ಇದ್ದೀನ, ಆಗ ಅಲ್ಲಿ ಬರುತ್ತೆ ಅಗೇನ್ ದೇರ್ ಆಲ್ ಲಿಮಿಟೇಷನ್ಸ್. ಅಥವಾ ನಾನು ಇದನ್ನ ಕೇವಲ ಆ ಒಂದು ಖುಷಿಯಿಂದ ಸಂತೋಷದಿಂದ am I doing it simply out of that aspect of giving? ಆಗ even if you do one small part in that without focusing on what others are doing, that is where ನಮ್ಗೆ ಎಲ್ಲಿ ಕಷ್ಟ ಆಗುತ್ತೆ ಅಂತಂದ್ರೆ, ಅವ್ರು ಹಾಗ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಕಡೆಗೆ ಹೊರಟೋಗ್ಬಿಡ್ತೇವೆ ನಾವು. ಸಹಜವಾಗಿ ಆಗುವಂಥದ್ದು. ನಾನು ಅದನ್ನ ಎತ್ತೆಲ್ಲೋ ಹಾಕ್ಲಿಲ್ಲ, ಮತ್ತೊಬ್ರಲ್ಲಿ ಬಿಸಾಕ್ಬಿಟ್ಟು ಹೋದ್ರಲ್ಲ, ಅಯ್ಯೋ ಪಾಪಿ ಅದ್ ಹಾಳು ಮಾಡ್ಬಿಟ್ಟ ಅಂತ ಅನ್ಕೊಂಡ್ಬಿಡ್ತೇವೆ, ವಿಚ್ ಇಸ್ ಟ್ರೂ. But here is the thing, if we truly change from inside ourselves, it will start impacting others also around us. So rituals anno drishtiinda adan ಮಾಡ್ತಾ ಹೋಯ್ತು ಅಂದ್ರೆ obviously it is going to be meaningless, because there is no purpose, or you're not seeing something deeper that may exist in all of those, anything that has been done. ಗುರುಗಳನ್ನ ಮನೆಗ್ ಕರೆಸ್ಕೊಂಡು ಪಾದ ಪೂಜೆ ಮಾಡೋದ್ರಿಂದಾನೇ ತಗೊಳ್ಳಿ, ಅಲ್ಲೂ ಕೂಡ ಎಷ್ಟು ಬರುತ್ತೆ. ಆಗಿನ ಕಾಲದಲ್ಲೂ ಇದ್ದದ್ದೇನೆ. 12th ಸೆಂಚುರಿನಲ್ಲಿ ನೆಕ್ಸ್ಟ್ ಸೆಷನ್ ಅಲ್ಲಿ ಒಂದು ವಚನ ಬರುತ್ತೆ, ಯಾರು ಎಷ್ಟು ಕೊಡ್ತಾರೆ ದಕ್ಷಿಣೆ ಅನ್ನೋದ್ರ ಮೇಲೆ ಅಷ್ಟು ಪಗುದಸ್ತಾಗಿ ಗುರುಗಳು ಜಂಗಮರು ಎಲ್ರು ಅಲ್ಲಿಗೇನೆ ವಿಸಿಟ್ ಹಾಕುವಂಥದ್ದು. If I may add, if you just do Ishtalinga Puja, then you don't have to do rituals also. I mean, that is also an option. Ishtalinga Puja also, if you do it as a ritual, then it becomes meaningful. Correct, yes. Of course, everything has to be done with love and devotion, no question about it. But see, not everybody is, into rituals, right? People have different inclinations. Vaishnavas have more ritualistic inclinations. Priestly people have more ritualistic inclinations. Shaivas, we have less inclination towards rituals, right? So yeah, just doing Ishtalinga Puja with love and devotion, I think, is enough. It doesn't mean you are against rituals. No, it's just something that is enough, gives you happiness, and you are done. Yeah, absolutely. Do you agree? I mean, that's how I look at it. Yeah, it is true. Yeah, the thing is, ನಾವು ಯಾವುದೇ ಕೆಲಸ ಮಾಡ್ಲಿ, ಎಲ್ಲಿ ಭಕ್ತಿ ಶ್ರದ್ಧೆ ಮತ್ತು ನಿಷ್ಠೆ ಇರೋದಿಲ್ಲ, ದಟ್ ಆಲ್ ಬಿಕಮ್ಸ್ ಎ ರಿಚುವಲ್. ಯಾವುದೇ ಇರಲಿ, ಅದು ಯಾವ್ದು ವಿಗ್ರಹ ಪೂಜೆನೇ ಇರಲಿಲ್ಲ, ಭಕ್ತಿ ಶ್ರದ್ಧೆ ನಿಷ್ಠೆ ಇಲ್ಲ ಅಂತಂದ್ರೆ ಇಟ್ ಬಿಕಮ್ಸ್ ಎ ರಿಚುವಲ್. If it becomes a ritual, then it becomes commercialization. And for the person who is doing it, that becomes a profession for him. Yes. So ಅದಕ್ಕೆ ನಾವು ಯಾವುದೇ ಕಾರ್ಯ ಮಾಡಲಿ, ಅದರಲ್ಲಿ ಡೆವೋಷನ್, ಡೆಡಿಕೇಶನ್ ಅಂಡ್ ಕಮಿಟ್ಮೆಂಟ್, ಭಕ್ತಿ ಶ್ರದ್ಧೆ ನಿಷ್ಠೆ ಮೂರು ಇರದೆ ಹೋದ್ರೆ ಅದು ಬರೀ ರಿಚುವಲ್ ಆಗಿ ಉಳಿಯುತ್ತೆ, ಅದರಿಂದ ಯಾವ್ದು ಪ್ರಯೋಜನ ಆಗುದಿಲ್ಲ ಅಂತ ಹೇಳಿ. correct agreed. But Ishtalinga Puja is also like para puja. If you do it, then correct. Anything. See, ultimately ಅದಕ್ಕೋಸ್ಕರನೇ
ನೀವು ಇಷ್ಟಲಿಂಗ ಪೂಜೆ ಮಾಡಿ, ಮನೆಯಲ್ಲಿ ಒಂದು ದೇವರ ವಿಗ್ರಹ ಇಟ್ಕೊಂಡು ಪೂಜೆ ಮಾಡಿ, ಹೇಗೆ ತೊಡಗಿಸ್ಕೊಳ್ತೀರಾ? ಹೌ ಆರ್ ಯು ಡೂಯಿಂಗ್ ಇನ್ ಇಟ್? ನನಗೆ ಅದರಿಂದಾನೇ ಇವಾಗ ಅಗೇನ್ ಅಬ್ಸಲ್ಯೂಟ್ಲಿ ನನಗೆ ಕಾಯಿ ಒಬ್ಬಟ್ಟು ಇಷ್ಟ. ನಾ ಕಾಯಿ ಒಬ್ಬಟ್ಟು ತಿಂದು ನನಗೆ ತೃಪ್ತಿ ಆಯ್ತು, ಐ ಆಮ್ ಫೈನ್. ಮತ್ತೊಬ್ರು ಇನ್ನೊಂದೇನೋ ತಗೊಂಡ್ಬಂದು ಇದು ಬ್ರಹ್ಮಾಂಡವಾಗಿದೆ, ಇದು ಬೊಂಬಾಟಾಗಿದೆ, ಇದು ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಸಂತೋಷನಪ್ಪ, ವೆರಿ ಗುಡ್, ಎಂಜಾಯ್ ಅಂತೀನಿ. It doesn't matter to me. It matters to you. Enjoy. I am full. My stomach is full. So, if even in terms of work, I am so happy because I did this work that I don't have to go to a puja room and sit and do this. Absolutely. ಮಾಡುವ ಕೆಲಸ ಏನಿದೆ ಅದೇ ಪೂಜೆ ಆಗಿ ಹೋಯ್ತು ಅಂತಂದ್ರೆ, ಜಗತ್ತಿನಲ್ಲಿ ಪ್ರತಿಯೊಂದರಲ್ಲೂ ನನಗ್ ಶಿವ ಕಾಣಿಸ್ತಿದ್ದಾನೆ ಅಂತಂದ್ರೆ, ಇನ್ನೊಂದ್ ಕಡೆ ಹೋಗ್ಬಿಟ್ಟು ನಾ ಏನಂತ ನೋಡೋದು? ಜಗತ್ತೆಲ್ಲ ನೀನೇ ಆಗೋದ್ಮೇಲೆ ಇನ್ನೆಲ್ಲಿ ಅಂತ ನೋಡುವ? ನನ್ನೊಳಗೂ ನೀನೆ, ನನ್ನ ಹೊರಗೂ ನೀನೆ, ನಾನೇ ನೀನಾಗಿ ಹೋದ್ಮೇಲೆ ನಾನು ಅನ್ನೋದೇ ಇಲ್ಲ ಅಂತ ಅನ್ನುವಾಗ ನಾ ಮಾಡ್ತೇನೆ ಅನ್ನೋದಕ್ಕೆ ಅರ್ಥ ಕೂಡ ಎಲ್ಲಿ ಬಂತು? immobilized aspect. You become so immobilized. So ಯಾವುದನ್ನೇ ಆಗ್ಲಿ ಖುಷಿಯಿಂದ ಮಾಡಿ. ಅಲ್ಲಿ ಮೀನಿಂಗ್ ಅಂಡ್ ಪರ್ಪಸ್ ಇಲ್ಲ ಅಂತಂದ್ರೆ then fine, it's okay, stop doing it. My experience is every time you do Ishtalinga, your mood becomes much better. You know, the joy naturally comes. Yeah. For everyone there are different aspects. ಒಬ್ಬ ಸಂಗೀತಗಾರನಿಗೆ ಆ ಒಂದು MS ಅವರು, ದಿಸ್ ಇಸ್ ನನ್ನ ಗುರುಗಳು ಅನುಭವಿಸಿರುವಂತದ್ದು ಇದು. ಶ್ರೀರಾಮ್ ನವಮಿ ಪ್ಯಾಲೇಸ್, ಇದು ಗ್ರೌಂಡ್ಸ್ ಅಲ್ಲಿ, ಇದ್ರದ್ದು ಗ್ರೌಂಡ್ಸ್ ಅಲ್ಲಿ, ಮಾರ್ಕೆಟ್ ಹತ್ರ ಗ್ರೌಂಡ್ಸ್ ಇದೆಯಲ್ಲ, ಅಲ್ಲಿ ಶ್ರೀರಾಮ್ ನವಮಿಗೆ ಯಾವಾಗ್ಲೂ ಸಂಗೀತ ಕಚೇರಿ ಆಗುತ್ತೆ. MS ಅವರು ಬಂದಿದ್ರು. Those were beautiful, amazing days. So I have heard. Unfortunately, I was not even born at that time, so it's a tragedy. I missed out on many things. But MS ಬಂದಿದ್ರು, MS ಸುಬ್ಬಲಕ್ಷ್ಮಿ ಅವರು ಹಾಡಿದ್ರು. ತುಂಬಾಟಾಗ ಏನ್ ಹಾಡಿದ್ದು ಅಂತಂದ್ರೆ, ಫುಲ್ಲು ಮಳೆ ಹೋಯ್ಕೊಂಡು ಹೋಗಿದೆ. ಆದ್ರೆ ಆ ಟೈಮ್ ಅಲ್ಲಿ ನ್ಯಾಷನಲ್ ಕಾಲೇಜ್ ಬಸವನಗುಡಿಯಿಂದ ವಾಲಂಟಿಯರ್ಸ್ ನ ಕರೆಸ್ಕೊತಾ ಇದ್ದದ್ದು. ಈಗ್ಲೂ ಎಷ್ಟೋ ಜನ ನ್ಯಾಷನಲ್ ಕಾಲೇಜ್ ಬಸವನಗುಡಿಯಿಂದ ವಾಲಂಟಿಯರ್ಸ್ ಆಗಿ ಹೋಗ್ತಾರೆ. ಮಕ್ಕಳು ಪಾಪ ಎಲ್ಲ ಕ್ರೌಡ್ ಮ್ಯಾನೇಜ್ಮೆಂಟ್ ಅಲ್ಲೇನೆ ಆಗೋಯ್ತು. ಮಾರನೇ ದಿನ, ದ ವೆರಿ ನೆಕ್ಸ್ಟ್ ಡೇ, ಸದಾಶಿವಂ ಅವರ ಹಸ್ಬೆಂಡ್, ಇದು ಸುಬ್ಬಲಕ್ಷ್ಮಿ ಅವರ ಹಸ್ಬೆಂಡ್, ಸುಬ್ಬಲಕ್ಷ್ಮಿ ಅವರು ದೇವರ್ ಇನ್ವೈಟೆಡ್ ಟು ನ್ಯಾಷನಲ್ ಕಾಲೇಜ್ ಬಸವನಗುಡಿ. ಸೊ ಬಸವನಗುಡಿಗೆ ಬಂದಿದ್ದಾರೆ ನ್ಯಾಷನಲ್ ಕಾಲೇಜ್ಗೆ. ಮಕ್ಕಳು ಹಿಂದಿನ ದಿನ ಕಚೇರಿ ಎಲ್ಲ ಕ್ರೌಡ್ ಕಂಟ್ರೋಲ್ ಅಲ್ಲೇನೆ, ಏನು ಆಗಿರ್ಲಿಲ್ಲ ಕೇಳಲಿಕ್ಕೆ ಮಾಡ್ಲಿಕ್ಕೆ. ಆ ತಾಯಿ ಅದೆಂಥವ್ರು ಅಂತಂದ್ರೆ, ಲೈಕ್ ಇಟ್ ಟರ್ನ್ಸ್ ಟು ಸದಾಶಿವ, ಮಕ್ಕಳು ಹಾಡೇ ಕೇಳಿಲ್ವಂತೆ, ಒಂದೆರಡು ಹಾಡ್ ಬಿಡ್ಲಾ ನಾನು ಅಂತ ಕೂತ್ಕೊಂಡವರು ಹಿಂದಿನ ದಿನ ಏನ್ ಕಚೇರಿ ನಡೆಸಿದ್ರೋ ಒಂದು ಬಿಡ್ದಿರ ಇಡೀ ದಟ್ ಫುಲ್ ಕಚೇರಿ ಮಕ್ಕಳಿಗೋಸ್ಕರ ಅಷ್ಟೇ ಡೆಡಿಕೇಶನ್ ಇಂದ ಹಾಡಿದ್ರು. ₹1 ಚೌಕಾಸಿ ಇಲ್ಲ. ಇನ್ನೇನ್ ಪೂಜೆ ಮಾಡ್ಬೇಕು? ಅವ್ರು ಒಂದು ಹಾಡಿದ್ ಕೇಳಿದ್ರೇನೆ ಎಷ್ಟು ಮನಸ್ಸು ತುಂಬಿ ಬರುತ್ತೆ. ಆ ಸಿದ್ಧಿ ಇದೆಯಲ್ಲ, ಇನ್ನೇನೋ ಹೊಯ್ ಅಂತ ಅಂದ್ಬಿಟ್ಟು ಏನೋ ತಗೊಂಡ್ಬಂದು ಟಕಾರ್ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ರು, ಮಾಯ ಮಾಡಿದ್ರು ಅನ್ನೋದಲ್ಲ. ಒಬ್ಬರನ್ನ ನೋಡಿ ಅವ್ರದನ್ನ ಕೇಳಿ, ಯಾರು ಲೈಕ್ ಶಿ ಇಸ್ ಲೈಕ್ ಮೈ ಗಾಡೆಸ್
honestly. I have learned so much just listening to her. Where am I? Where is she? I have not even seen her. ನನ್ನ ಗುರುಗಳಾದ್ರೂ ಪುಣ್ಯ, ಅವ್ರ ಜೊತೆ ಕೂತ್ಕೊಂಡು ಅವ್ರ ಜೊತೆ ಹಾಡಿ ಎಲ್ಲ ಮಾಡಿದ್ದಾರೆ. ಆ ಪುಣ್ಯ ನನಗೆ, at least I have know him, so through that I have got a little bit. But how many lives she has touched. ಅದು ಪೂಜೆ, ಅದು ಅಷ್ಟು ಮಾಡಿ ಆದ್ಮೇಲೆ ಇನ್ನೇನಂತ ಮಾಡ್ಬೇಕು? ಕ್ಯಾನ್ ವಿ ಫೈಂಡ್ ದಟ್ ಮೆಸ್ ತರ ಆದ್ರೇನೆ ಆಗುವಂತದ್ದು ಅಂತಲ್ಲ. ಅದು ನಿಜ ಬಿಡಿ. ಯಾಕಂತಂದ್ರೆ ಒಮಾನು ಇಲ್ಲಿ ಗೌರಿ ಪೂಜೆ ಅದು ಮಾಡ್ತಾ ಇರ್ತಾಳೆ. ಸೊ ನಾವು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ವಿ, ಪ್ರತಿ ವರ್ಷ ಒಂದೇನೋ ಅದು ಒಳ್ಳೇದ್ ಅನಿಸ್ತಾ ಇದೆ, ಖುಷಿ ಅನ್ಸುತ್ತೆ, ನಮಗೂ ಖುಷಿ ಅನ್ಸುತ್ತೆ, ಬಂದವ್ರಿಗೂ ನೋಡಿ ಖುಷಿ ಅನ್ಸುತ್ತೆ. ಪ್ರತಿ ವರ್ಷನೂ ಒಂದೇನೋ ಒಂದ್ ಸ್ವಲ್ಪ ಬೇರೆ ಬೇರೆ ಮಾಡೋಣ, ನಮ್ದು ಕ್ರಿಯೇಟಿವಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಬಂದವ್ರಿಗೂ ಖುಷಿ ಆಗುತ್ತೆ ಅದನ್ನ ನೋಡ್ಬಿಟ್ಟು, ಪೂಜೆ ನೋಡ್ಬಿಟ್ಟು. ಅದೇ ಒಂದ್ ಖುಷಿ ಅಷ್ಟೇ. ಅದೇ ನಾವು ಇದು ನಾವು ರಿಲಿಜಿಯಸ್ ಆಗಿ ಇದು ನಮ್ಮ ಇದು ರಿಚುವಲ್ಸ್ ಈ ತರ ಮಾಡ್ಬೇಕು ನಮ್ದು ನಿಮ್ದು ಅಂತ ಏನಿಲ್ಲ. ನಮ್ಗೆ ಆ ಪೂಜೆಯಿಂದ ಖುಷಿ ಕೊಡ್ತಾ ಇದೆ, ಬಂದವ್ರಿಗೂ ಖುಷಿ ಕೊಡುತ್ತೆ. ಎಲ್ರು ಒಟ್ಟಿಗೆ ಪ್ರಸಾದ ಸ್ವೀಕರಿಸೋದು ಅದೇ ಒಂದ್ ಸಂತೋಷ ಅಷ್ಟೇ. ಸೊ ಎಲ್ಲ ಒಂಥರ ಗೆಟ್ ಟುಗೆದರ್ ತರ ಚೆನ್ನಾಗಿದೆ, ಒಳ್ಳೆ ಒಂದು ವಾತಾವರಣ. ಅದು ಹೇಳಿದ್ರಲ್ಲ ನೀವು, ಒಳ್ಳೆ ಮಂಗಳಕರ ಕಾರ್ಯ ಆಗಿತ್ತು ಅಂತಂತಂದ್ರೆ ಸಾಕು, 4 ಜನ ಇದು ಇರ್ತಾರೆ, ಸಂತೋಷವಾಗಿರ್ತಾರೆ. ಹೊತ್ತಿನ ತನಕ ಆದ್ರೂನು ಬರ್ತಾರೆ, ಅವ್ರಿಗೆ ತಿನ್ಸೋಣ, ಅವ್ರನ್ನ ಇಲ್ಲಿ ಕೂಡ್ಸೋಣ, ಇದು ಇಷ್ಟ ಚೆನ್ನಾಗಿರುತ್ತೆ, ಇಲ್ಲಿ ಕೂತ್ರೆ ಅವ್ರಿಗೆ ಇಷ್ಟ ಆಗತ್ತೆ, ಹೀಗಿದ್ರೆ ಚೆನ್ನಾಗಿರುತ್ತೆ, ಇದು ಹಾಕಿದ್ರೆ ನನ್ನನ್ನ ಇಷ್ಟ ಪಡ್ತಾರೆ, ನನ್ ಮನೆ, ನನ್ನ ಅಂತಸ್ತು ಇದನ್ನೆಲ್ಲ ತೋರಿಸ್ಕೊಳ್ಬೇಕು ಅನ್ನೋದೇನಿಲ್ವಲ್ಲ ಅಲ್ಲಿ. ಮತ್ತೊಂದು ಸೊ ಮೋರ್ ಕೊಡ್ಬೇಕು. ಬರೇ ಡೊನೇಷನ್ ಅಂತಲ್ಲ, 10 ನಿಮಿಷ ಒಬ್ಬರ ಜೊತೆ ನೆಮ್ಮದಿಯಾಗಿ ಕೂತ್ಕೊಂಡು ಮಾತಾಡಿ, ಅವ್ರು ಏನ್ ಹೇಳ್ತಿದ್ದಾರೆ ಅದನ್ನ ಕೇಳಿಸ್ಕೊಳ್ಳಿ. ಈಗ ಏನು ವರ್ಕ್ಶಾಪ್ ಮೇಲೆ ವರ್ಕ್ಶಾಪ್ ಮಾಡಿ ಗೂಡೆ ಕಟ್ತಾ ಇರ್ತಾರೆ. ಎಫೆಕ್ಟಿವ್ ಲಿಸನಿಂಗ್ ಅಂತೆ, ಎಫೆಕ್ಟಿವ್ ಸ್ಪೀಕಿಂಗ್ ಅಂತೆ, ಬಿ ಪ್ರೆಸೆಂಟ್, ಬಿ ಲಿಸನ್. ಎಷ್ಟು ಸತಿ ನಾವು ಕೇಳುವಾಗ್ಲೂ ಕೂಡ ನಾನು ಅವನ್ಗೆ ಏನ್ ಹೇಳಬೇಕು, ಹಾಗೆ ಹೇಳೋದ್ರಿಂದಾಗಿ ನನ್ನ ಜ್ಞಾನ ಎಷ್ಟಿದೆ ಅಂತ ನಾನು ಎಷ್ಟು ತೋರಿಸ್ಕೊಳ್ಬೇಕು. ಅಂಡ್ ದೆನ್ ಹಿ ಹ್ಯಾಸ್ ಟು ಅಕ್ನಾಲೇಜ್ ಇಟ್. ಓಹೋ, ಏನ್ ಒಳ್ಳೆ ಐಡಿಯಾ ಕೊಟ್ಟೆ, ಎಷ್ಟೊಂದು ತಿಳ್ಕೊಂಡಿದ್ಯಾ ಅನ್ನೋದೆಲ್ಲ ಬರಬೇಕು. ಎಷ್ಟು ಅಜೆಂಡಾ ಇಟ್ಕೊಂಡ್ಬಿಡ್ತೇವೆ. ಅವ್ನು ಹೀಗಂದ, ನಾನು ಅದಕ್ಕೆ ಹೀಗನ್ಬೇಕು. ಅದು ಮುಗಿದಾದ್ಮೇಲೂ ಕೂಡ ಅವ್ನು ಹಂಗಂದಿದ್ದ, ನಾನು ಹೀಗಂದಿದ್ದಿದ್ರೆ ಅವಾಗ್ಲೇ ಹೊಳಿಲಿಲ್ಲ. ಸರಿ, ಒಂದ್ ನಿಮಿಷ. ಇಷ್ಟು with all these complexities and all these conditions and all, we still do a good job when we are honestly giving an opinion in a useless meeting. When you come up with the honest, useful suggestion, it's very well appreciated. Regardless of, ನಾವೆಲ್ಲ ಆರ್ಟಿಫಿಷಿಯಲ್ ಹಾಕೊಂಡಿರ್ತೀವಿ, ಇವೆಲ್ಲ ಸುತ್ತಮುತ್ತ ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು, ಬಟ್ at the end something useful comes out. Like somebody will wake up and say, idella ide. We have to get to the bottom line and get the right thing done here. That is what has been happening throughout human civilization and human existence. Yeah. We keep deviating, course corrections agutte, we come Correct. back. We deviate, course correction agutte, we come back. Yes, good. Thank you very much. ಶ್ರೀಶೈಲ್ ಅವ್ರು ಏನೋ ಹೇಳ್ತಿದ್ರಿ? ಇಲ್ಲ, ಇಟ್ ವಾಸ್ ರಿಲೇಟೆಡ್ ಟು ಪ್ರವೀಣ್ ಅವ್ರದ್ದು. ಆಫನ್ ವಿ ಲಿಸನ್ ಟು ರೆಸ್ಪಾಂಡ್, ವಿ ಡೋಂಟ್ ಲಿಸನ್ ಟು ಅಂಡರ್ಸ್ಟ್ಯಾಂಡ್. Correct. So when you focus on responding rather than understanding, so neither you understand nor the other person will respect your comments. ಹಿಂಗಾಗ್ಬಿಡ್ತೈತ್ರಿ. ದ ಫಸ್ಟ್ ಥಿಂಗ್ ಅಂತಂದ್ರೆ, ಫಸ್ಟ್ ಹೌ ಮಚ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಫ್ರಮ್ ದ ಪರ್ಸನ್ಸ್ ಕಾನ್ವರ್ಸೇಷನ್, ಅದು ಲಿಸನಿಂಗ್ ಸ್ಕಿಲ್ಸ್. ಇವನ್ ನೀವು ಸ್ಟಾರ್ಟಿಂಗ್ ಇದು ಹೇಳುವಾಗ, ಈಗ ನಾನು ನನ್ನವರು ಅದ್ರದೆಲ್ಲ ಹೇಳುವಾಗ, ಈಗ ಒಂಥರ ರಾಕೆಟ್ ಲಾಂಚಿಂಗ್ ತರ ಒಂದೊಂದೇ ಬಿಡ್ತಾ ಹೋಗೋದು ಆರ್ಬಿಟ್ ಹೋಗಿ ಸೇರ್ಕೊಳ್ಳೋ ತನಕ. ಸೊ ಮೋಸ್ಟ್ಲಿ ಆಸ್ ಅ ಪರ್ಸನ್
ಒಂದೊಂದೇ ಬಿಡ್ತಾ ಹೋಗ್ಬೇಕು. ನಂದು ಇದು ನಂದೆಲ್ಲ ಆಯ್ತು, ಈಗ ಮಕ್ಕಳದೆಲ್ಲ ಮುಗೀತು, ಇನ್ನು ನೆಕ್ಸ್ಟ್ ಇದಾಯ್ತು ಅನ್ಕೊಂಡು. ಸೊ ಐ ಥಿಂಕ್ ಯು ಹ್ಯಾವ್ ಟು ರೀಚ್ ಟು ದಟ್ ಆರ್ಬಿಟ್. Light. ಆರಾಮಾಗಿ ಓಡಾಡ್ಕೊಂಡಿರ್ಬೇಕು ಅದ್ರಲ್ಲಿ. ಲೈಟ್ ಆದಷ್ಟು ಹಗುರ. ಅದಕ್ಕೆ ಪುಟಿನ ಅವ್ರದ್ದೇ ಇದೆಯಲ್ಲ, ಲಘುವಾಗೆಲೆ ಮನ ಹಗುರಾಗೆಲೆ ಮನ, ಹಾರು ನನ್ನ ಬಿಟ್ಟು ಹಾರಿ ಹರಿಯ ಮುಟ್ಟು, ಎನಗಂಟಲು ನೀನಾಗುವೆ ಕಶ್ಮಲ, ಎನ್ನ ತೊರೆಯೇ ನೀ ನಿರ್ಮಲ ನಿಷ್ಕಲ, ಹಾರು ನನ್ನ ಬಿಟ್ಟು ಹಾರಿ ಹರಿಯ ಮುಟ್ಟು ಅಂತಂದ್ಬಿಟ್ಟು ಲಘುವಾಗಬೇಕು. ಇನ್ಕ್ಲೂಡಿಂಗ್ ವೇಟ್. absolutely. ಲೂಸ್ ಯುವರ್ ವೇಟ್, ಯು ವಿಲ್ ಬಿ ಹೆಲ್ದಿ. ಹೌದು ಕರೆಕ್ಟ್ ಹೇಳಿದ್ರಿ. weight in all aspects. Use your weight in all aspects ಅದು. The amount of baggage we carry, no? Right. Emotional baggage, Yes. everything. ಎಲ್ಲ Yes, baggages. everything. Lose the baggage. ಹೆವಿ ಇರೋದೆಲ್ಲ ಲೂಸ್ ಮಾಡ್ಕೊಂಡ್ರೆ ಹೌದು ಅದು ಅಂದ್ರೆ ಎಲ್ಲಿ ನನ್ನದು ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತೈತಿ, ಅಲ್ಲಿ ನಾನು ಅನ್ನೋದು ಘನ ಆಗ್ತಾ ಹೋಗ್ತೈತಿ. ಅಂದ್ರೆ ನಾನು ಅನ್ನೋದು ಬಲಿಷ್ಠ ಹಾಕೋತ ಹೋಗ್ತೈತಿ. ಇದು ನನ್ನ ಮನೆ, ನನ್ನ ಹೊಲ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ನನ್ನ ಸಮಾಜ, ನನ್ನ ಕುಟುಂಬ, ನನ್ನೂರು, ಹೀಗೆ ನನ್ನದೇನು ಜಾಸ್ತಿ ಆಕತ್ತಲ್ರಿ, ಅವಾಗ ನಾನು ಅನ್ನೋದು ಮೇಲೆ ಏರ್ತಾ ಹೋಗ್ತೈತಿ. ಹೀಗಾಗಿ ಅದು ಅಹಂತೆ ಬೆಳಕ್ ಹೋಗ್ತೈತಿ. ಸೊ ಹೇಗೆ ಒಂದೊಂದೊಂದೊಂದು ಬಿಡ್ತಾ ಹೋಗ್ತೀವಿ, ನಾನು ಅನ್ನೋದು ಬಿಟ್ಟು ನಾವೇನ್ ಕೆಲಸ ಮಾಡ್ತೀವಿ ಅದು ಸಮಾಜಮುಖಿಯಾಗಿರ್ತೈತಿ. ಅದು ಸೆಲ್ಫ್ಲೆಸ್ ವರ್ಕ್. ಈಗ ನಮ್ಮ ಉಮಾ ಅವರು ಪೂಜೆ ಮಾಡಿದ್ರು ಕೂಡ ನಾನು ಕೆಲಸ ಮಾಡ್ತಾ ಇದೀನಿ, ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಇನ್ ರಿಟರ್ನ್ ಅಂತಿದ್ರೆ, ದೆನ್ ದಟ್ ಬಿಕಮ್ಸ್ ಅವ್ರಿಗೆ ಸ್ವಾರ್ಥತೆ ಇದು ಬರ್ತದೆ. ಸಾರ್ಥಕ ಆಯ್ತು ಅಂತಾರಲ್ರಿ, ಆ ತರ ಸಮಾಧಾನವಾಯ್ತು, ಖುಷಿ ಕೊಡ್ತದೆ. Thank you. ಖುಷಿ ಕೊಡ್ತೈತೆ. ದಟ್ ಖುಷಿ ಇಸ್ ಇಂಡಿಪೆಂಡೆಂಟ್ ಆಫ್ ಎವ್ರಿಥಿಂಗ್. Correct. ಪೂಜಾ ಆರ್ ದ ಗೆಸ್ಟ್, ದ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ನಿರ್ವಿಷಯವಾದಂತಹ ಇದು ವಚನದಲ್ಲಿ ಕೂಡ ದೇಹವೆಂಬುದು ಸಾರಿ ಅಹಂ ಎಂಬುದು ದೇಹ ನೋಡ, ದಾಸೋಹಂ ಎಂಬುದು ನಿರ್ದೇಹ ನೋಡ ಅಂತ ಬರುತ್ತಲ್ಲ ಸ್ಟಾರ್ಟಿಂಗ್. ಕೈಂಡ್ ಆಫ್ ವೆರಿ ಮೀನಿಂಗ್ಫುಲ್. ಅದು ಮೊನ್ನೆ ಒಂದೆಲ್ಲ ನೋಡ್ತಾ ಇದ್ವಿ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಖುದ್ ಖುಷಿ ಅಂತ ಆಗುತ್ತೆ. ಇಟ್ ವಿಲ್ ಬಿಕಮ್ ಇವೆಂಚುಯಲಿ ಅದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರದೇ ಹೋದ್ರೆ, ಬಟ್ ಆದಷ್ಟು ಅದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಅದು ನಿಜ. ನಾವು ಮಾಡ್ತಿರ್ತೀವಲ್ಲ, ಅದು ಆಲ್ವೇಸ್ ಅದು ಒಂದು ಇದು ಇರ್ತದಲ್ಲ, ಉದ್ದೇಶ ಇರ್ತದೆ ಏನ್ ಮಾಡ್ಬೇಕಾದ್ರೂ ನಮಗೆ. ಅದು ಎಲ್ಲರಿಗೂ ಸಮಾಧಾನ ತರುವಂತ ಉದ್ದೇಶ ಇತ್ತು, ನಮಗೂ ಮತ್ತು ನಮ್ಮ ಸುತ್ತಮುತ್ತಿದ್ದವ್ರಿಗೇನು ಸಂತೋಷ ತರುವಂತದ್ದು ಇತ್ತು ಅಂತಂದ್ರೆ ಅದರಲ್ಲೇ ಇದು ದಟ್ ಈಸ್ ಅವರ್ ಕಾಯಕ. ಮತ್ತೆ ಅದೇ ರಿಗಾರ್ಡ್ಲೆಸ್ ಆಫ್ ವೆದರ್ ಇಟ್ ಇಸ್ ಪೂಜೆ ಆರ್ ಸುಮ್ನೆ ನೀವು ಕ್ಯಾಶುವಲ್ ಆಗಿ ಮತ್ತೊಬ್ಬರಿಗೆ ಊಟಕ್ಕೆ ಕರೆದು ನೀವು ಅವ್ರ ಜೊತೆ ಸರಿಯಾಗಿ ಕುಂತು ಮಾತಾಡಿದ್ರು, ಇಟ್ ಈಸ್ ದ ಸೇಮ್ ಥಿಂಗ್. ನಾವು ಅದ್ರ ಉದ್ದೇಶ ಏನಿರ್ತದೆ ಅಲ್ಲಿ, ದಟ್ ಈಸ್ ಇಂಪಾರ್ಟೆಂಟ್. ಇಲ್ಲ ನಮ್ಮ ಮನೇಲಿ ಬಂದು ನಮ್ ಚೈನಾ ಚೆನ್ನಾಗಿದೆ, ನಮ್ದು ಅದು ಚೆನ್ನಾಗಿದೆ ಹಂಗಂತ ಕರೆದ್ವಿ ಅಂದ್ರೆ ಮತ್ತೆ ಅದೇ ಜಸ್ಟ್ ಅಲ್ಲಿ ಏನಾಗುತ್ತೆ, ಅವರ ಬರ್ತಾ ಇರೋದು ಅವ್ರಿಗೆ ಈ ಪ್ಲೇಟ್ ಬೇಡ, ಹೌದು, ಚೆನ್ನಾಗಿರೋ ಪ್ಲೇಟ್ ಕೊಡ್ಬೇಕು. ಮಕ್ಳು ಬರ್ತಿದ್ದಾರೆ ಎತ್ತಾಕ್ಬಿಟ್ರು ಅಂತಂದ್ರೆ ಏನೋ ಅವ್ರ ಮಕ್ಳು ಸರಿಗಿಲ್ಲ, ಇಲ್ಲ Before we forget, Yeah. beginning and the Not wrong, right? If you have something nice, you want to share it and also enjoy it also. I don't think it is necessarily wrong. ನಿಜ ರೀ. ನೀವು ಇವಾಗ ಪ್ರವೀಣ್ ಅವ್ರು ಹೇಳಿದ್ರಲ್ವಾ, ನಾವು ವಿಡಿಯೋ ಮಾಡಿ ಸ್ಟಾರ್ಟಿಂಗ್ ಶೇರ್ ಮಾಡ್ತಾ ಇದ್ವಿ ಅಂತ. ಸೊ ಇವಾಗ್ಲೂ ನಾವು ಶೇರ್ ಮಾಡ್ತಾ ಇರೋದು, ಬೇರೆ ಎಷ್ಟ್ ಜನ ಮಾಡ್ತಾರೆ ಮಾಡ್ಲಿ, ಇಲ್ಲ ನಾವ್ ಕಾಯಕ ಕಳಿಸ್ತಾ ಇರೋದು ಅಷ್ಟೇ. ಅದ್ರಿಂದ ನಮಗ್ ಖುಷಿ ಸಿಗುತ್ತೆ, ಮಾಡ್ತಾ ಇರೋದು ಅಷ್ಟೇ. If you go to a museum, you appreciate the nice things about the museum, right? Same thing, house, right? You go to a house, it's a beautiful house. This is, it has its own value, I think. I mean, yeah. No, indeed. But is that your key motivation is the question? Yes. Do it with a good intention. Yeah. That's why I said universal set. Yes. ಬಿಕಾಸ್ ಆಗ ಅವ್ರು ಚೆನ್ನಾಗಿತ್ತು ಅಂತಂದ್ರೆ ಮನೆಗ್ ಬಂದವರು ಕೂಡ ಖಂಡಿತ ಅಪ್ರಿಶಿಯೇಟ್ ಮಾಡ್ತಾರೆ, ಸರಾಗವಾಗಿ ಆಗ್ಬಿಡುತ್ತೆ. If you're really happy internally, it is so impossible to not spread it. I can tell you that. That's the foundation, right? So. getting there is the important thing.
ಹೌದು. ಹೇಳಿ ರಾಜೇಶ್ವರಿ ಅವರೇ. ಉಮಾ ಅವ್ರೆ, ವಿಡಿಯೋ ಝೂಮ್ ಲಿಂಕ್ ನ ಇನ್ನೊಬ್ರಿಗೆ ಫಾರ್ವರ್ಡ್ ಮಾಡೋದು ಅಂದ್ರಲ್ಲ, ನನಗೆ ಯಾರಿಗ್ ಫಾರ್ವರ್ಡ್ ಮಾಡ್ಬೇಕು ಎದ್ರಕ್ಕೆ, ಯಾಕಂದ್ರೆ ಕೇಳಿದ್ರೆ ನನ್ಗೆ ಹೇಳಕ್ ಬರ್ಬೇಕಲ್ಲ. ಒಬ್ಬರಿಗೂ ಫಾರ್ವರ್ಡ್ ಮಾಡಿಲ್ಲ. ನನಗೆ ನಾನ್ ಫಾರ್ವರ್ಡ್ ಮಾಡ್ಕೋಬೇಕು ಮತ್ತೊಂದ್ಸರಿ ಅಷ್ಟೇ. ಅಷ್ಟೇ. ನೀವು ಆಚರಿಸ್ತಾ ಇದ್ದೀರಾ ಬಿಡಿ, ಹೇಳೋ ಅವಶ್ಯಕತೆ ಇಲ್ಲ. ಆಚಾರ ಇರುತ್ತಾ. ಚೆನ್ನಾಗಾಯ್ತು ಒಳ್ಳೆ. ಹಾಗಾದ್ರೆ ಸೊ ನಾವು ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆನೆ ಮುಗಿಸೋಣ. ಮತ್ತೆ ಮುಂದಿನ ವಾರ ನಾವು ಕಾಯಕದಿಂದ ಜೀವನ್ಮುಕ್ತಿ 8ನೇ ಸಂಚಿಕೆಯನ್ನು ಮುಂದುವರೆಸೋಣ. ಇವತ್ತು ಸೇರಿದ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಶರಣ